Hello students, welcome to Drivika Academy. PGCET 2026 MBA MCA examination ಆಲ್ರೆಡಿ ಎಕ್ಸಾಮ್ ಬರ್ದಿದ್ದೀರಾ. ವೆರಿ ಸೂನ್ ದೇ ವಿಲ್ ಡಿಕ್ಲೇರ್ ದ ರಿಸಲ್ಟ್ ಆದಷ್ಟು ಬೇಗ ಡಿಕ್ಲೇರ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಕೆಲವೊಂದು ಅಷ್ಟಷ್ಟು ಅಪ್ಡೇಟ್ಗಳಿದಾವೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇಂದ ಒಂದು ಎಡಿಟ್ ಆಪ್ಷನ್ ರಿಲೇಟೆಡ್ ಆಗುವಂತ ಅಪ್ಡೇಟ್ ಬಂದಿದೆ, ಅದನ್ನ ಕೂಡ ತಿಳಿಸ್ಕೊಳ್ಬೇಕು. ಜೊತೆಗೆ ನಿಮಗೆ ಕೆಲವೊಂದು ತುಂಬಾ ಜನ ಸ್ಟೂಡೆಂಟ್ಸ್ಗೆ ಡಾಕ್ಯುಮೆಂಟ್ಸ್ ಯಾವ ಬೇಕಾಗುತ್ತೆ, ವೆದರ್ ನಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆನ್ಲೈನ್ ಆಗುತ್ತಾ ಆಫ್ಲೈನ್ ಆಗುತ್ತಾ, ಈ ಒಂದು ಕನ್ಫ್ಯೂಷನ್ಸ್ ಇದಾವೆ. ಅಂಡ್ ಯಾವ್ಯಾವ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಅದ್ರ ಬಗ್ಗೆ ಕೂಡ ಕೆಲವರಿಗೆ ಕನ್ಫ್ಯೂಷನ್ ಇದಾವೆ. ಸೊ ಈ ಒಂದು ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಕ್ಲಿಯರ್ ಆಲ್ ಯುವರ್ ಕನ್ಫ್ಯೂಷನ್. ಕನ್ಫ್ಯೂಷನ್ ಕ್ಲಿಯರ್ ಮಾಡ್ತೀನಿ. ವಿಡಿಯೋನ ಎಂಡ್ ವರೆಗೂ ನೋಡ್ರಿ. ಐ ಆಮ್ ಗೋಯಿಂಗ್ ಟು ಕ್ಲಿಯರ್ ಆಲ್ ಯುವರ್ ಡೌಟ್ಸ್. ಆಲ್ರೈಟ್, ಫೈನ್, ಸ್ಟಾರ್ಟ್ ಮಾಡೋಣ ಕ್ಲಾಸ್ ನ. ಸೊ ಬಿಫೋರ್ ಗೆಟಿಂಗ್ ಟು ಸ್ಟಾರ್ಟ್ ಮಾಡೋಕೆ ಮುಂಚೆ ಐ ಜಸ್ಟ್ ವಾಂಟ್ ಟು ಗಿವ್ ಸ್ಮಾಲ್ ಅಪ್ಡೇಟ್. ಸೊ ಆಲ್ರೆಡಿ 2027 MBA MCA ಯಾರು ಪ್ರಿಪೇರ್ ಆಗ್ತಾ ಇದ್ದಾರೆ, ನಿಮ್ಮ ಜೂನಿಯರ್ಸ್ ಆಗಿರಲಿ ಅಥವಾ ನೀವೇನಾದ್ರು ಪ್ರಿಪೇರ್ ಆಗ್ತಾ ಇದ್ರೆ, ಸೊ ಅಭಿಮನ್ಯು ಅನ್ನೋ ಹೊಸ ಬ್ಯಾಚ್ ಲಾಂಚ್ ಮಾಡಿದೀವಿ. ಸೊ ಆಲ್ರೆಡಿ ನಿನ್ನೆಯಿಂದ ಕ್ಲಾಸ್ಗಳು ಸ್ಟಾರ್ಟ್ ಆಗಿದಾವೆ. ಯಾರ್ಯಾರಿಗೆ ನಿಮ್ಮ ಜೂನಿಯರ್ಸ್ ಯಾರಾದರೂ ಜಾಯ್ನ್ ಆಗ್ಬೇಕಂದ್ರೆ ಪ್ಲೀಸ್ ರೆಫರ್ ಮಾಡ್ರಿ. ವಿ ಆರ್ ಗೋಯಿಂಗ್ ಟು ಗಿವ್ ಯು ಆಸ್ ಯು ನೋ, ನಿಮ್ಗೆಲ್ಲ ಗೊತ್ತು, ಕ್ವಾಲಿಟಿ ಆಫ್ ದ ಕಂಟೆಂಟ್ ಕೊಡ್ತೀವಿ. ಅವ್ರಿಗೆ ಒಳ್ಳೆ ಕ್ವಾಲಿಟಿ ಆಫ್ ದ ಎಜುಕೇಶನ್ ಕೊಟ್ಟು ಡೆಫಿನೆಟ್ಲಿ ಅವ್ರಿಗೆ ಟಾಪ್ MBA MCA ಸಿಗೋ ಹಂಗೆ ನಾವು ಮಾಡ್ತೀವಿ. ಆಲ್ರೈಟ್, ಇದೊಂದು ಅಪ್ಡೇಟ್ ಆಗಿತ್ತು. ಸೊ ಪ್ಲೀಸ್ ನಿಮ್ಮ ಜೂನಿಯರ್ಸ್ಗೆಲ್ಲ ರೆಫರ್ ಮಾಡಿ ಅಂತ ಹೇಳ್ತಾ, ಸೊ ಅಪ್ಡೇಟ್ ಬಂದ್ಬಿಡೋಣ. ಸೊ ನಿನ್ನೆ ದಿನ ಏನ್ ಮಾಡಿದ್ರು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಏನಪ್ಪ ಅಪ್ಡೇಟ್ ಅಂದ್ರೆ ಸಿಂಪಲ್, ದ ಅಪ್ಡೇಟ್ ಈಸ್ ರಿಗಾರ್ಡಿಂಗ್ ಫಸ್ಟ್ ME MTech ಕೋರ್ಸ್ಗಳಿಗೆ ಅವರು ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕರೆದಿದ್ದಾರೆ. ನೆನ್ಪಿಟ್ಕೊಡ್ರಿ, ME ಅಂಡ್ MTech ದವರಿಗೆ ಮಾತ್ರ ಇದು. MBA MCA ದವರಿಗೆ ಆಫ್ಲೈನ್ ವೆರಿಫಿಕೇಶನ್ ಇಲ್ಲ. ಇದು ಯಾವಾಗಿದೆ, ME ಮತ್ತು MTech ದವರಿಗೆ ಯಾವಾಗಿದೆಪ್ಪ, ಎಷ್ಟನೇ ತಾರೀಕು ಇದು, ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಅಪ್ಲೈಡ್ ಫಾರ್ ಫಾಲೋಯಿಂಗ್ ME MTech ಪ್ರೋಗ್ರಾಮ್ ಫಾರ್ ದ ಇಯರ್ ಆಫ್ 2026 ಆರ್ ಇನ್ಸ್ಟ್ರಕ್ಟೆಡ್ ಟು ಅಟೆಂಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೋಸೆಸ್ ಆನ್ 10/7/2026 ಬಿಟ್ವೀನ್ 10:30 to 4 PM. ಅಂದ್ರೆ ಯಾರಿಗಪ್ಪ, ME MTech ದವರಿಗೆ ಮಾತ್ರ ಇದಿದೆ. ಸೊ ಉಳಿದವರಿಗೆ ಇಲ್ಲ, ಮಿಕ್ಕಿದವ್ರಿಗಿಲ್ಲ. MBA MCA ದವರಿಗಿಲ್ಲ, ME ಮತ್ತು MTech ದವ್ರಿಗೆ ಮಾತ್ರ ಇದೆ. ಆಲ್ರೆಡಿ ಇದೊಂದು ಕ್ಲಾರಿಫಿಕೇಶನ್, ಬಿಕಾಸ್ MBA MCA ದವರಿಗೆ ನಮಗೂ ಆಫ್ಲೈನ್ ಆಗ್ಬಿಡುತ್ತಾ, ನಮಗೂ ಕರೆದು ಬಿಡ್ತಾರ ಅಂತ ಅನ್ಕೊಂಡಿದ್ರ. ಸೊ ಆ ತರ ಇಲ್ಲ. ಇವಾಗ ಆಸ್ ಆಫ್ ನೋ ಬಂದಿರೋ ಅಪ್ಡೇಟ್ ಪ್ರಕಾರ ದಿಸ್ ರಿಗಾರ್ಡಿಂಗ್ ME ಅಂಡ್ MTech ಪ್ರಕಾರ. ರೈಟ್, ಸೊ ME MTech ಅಲ್ಲಿ ಯಾರ್ಯಾರು ಕೇಳಿದಾರೆ ಅವರು, ME MTech ದವರಿಗೆ ಅವ್ರು ಕೇಳಿರೋದು ನಿಮಗೆ. ಸೊ ಬಯೋಟೆಕ್ನಾಲಜಿ ಆಗಿರಲಿ, ಕೆಮಿಕಲ್ ಇಂಜಿನಿಯರ್ ಆಗಿರಲಿ, ಎನ್ವಿರಾನ್ಮೆಂಟ್ ಇಂಜಿನಿಯರಿಂಗ್ ಆಗಿರಲಿ, ಪಾಲಿಮರ್ ಸೈನ್ಸ್ ಆಗಿರಲಿ, ಟೆಕ್ಸ್ಟೈಲ್ ಟೆಕ್ನಾಲಜಿ ಆಗಿರಲಿ, ಆರ್ಕಿಟೆಕ್ಚರ್, ಈ ಒಂದು ಕೋರ್ಸ್ಗಳು ಯಾರು ಎಕ್ಸಾಮಿನೇಷನ್ ಬರ್ದಿರೋ ಇವು ನಿಮಗೆಲ್ಲ ಏನ್ ಮಾಡಿದ್ದಾರೆ, ಆಫ್ಲೈನ್ ನಿಮಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮಲ್ಲೇಶ್ವರಂ ಅಲ್ಲಿ ಇದ್ದಾರೆ, ಅಲ್ಲಿ ಹೋಗಿ ಆಫ್ಲೈನ್ ಹೋಗಿ ನೀವು ವೆರಿಫಿಕೇಶನ್ ಮಾಡಿಸ್ಕೋಬೇಕು ಅಂತ ಹೇಳಿದ್ದಾರೆ. ದೆನ್ MBA MCA ದವರು ಕೂಡ ಇಲ್ಲೇ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಅವರು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್. ತುಂಬಾ ಜನ ಸ್ಟೂಡೆಂಟ್ಸ್ ಕರೆಕ್ಷನ್ ವಿಂಡೋ ಯಾವಾಗ ಅಂತ ಕೇಳ್ತೀರಿ. ಫೈನಲಿ ದೇ ಹ್ಯಾವ್ ಗಿವನ್ ದ ಡೇಟ್ಸ್ ಆಲ್ಸೋ. ಏನ್ ಕರೆಕ್ಷನ್ ವಿಡಿಯೋ, MBA MCA ME MTech ಆರ್ಕಿಟೆಕ್ಚರ್ 2026 ಕರೆಕ್ಷನ್ ಆಫ್ ದ ಇನ್ಫಾರ್ಮೇಶನ್ ಎಂಟರ್ಡ್. ಅಂದ್ರೆ ಇನ್ಫಾರ್ಮೇಶನ್ ನೀವೇನು ಎಂಟರ್ ಮಾಡಿರ್ತಾರೆ ಕರೆಕ್ಷನ್ ವಿಂಡೋನ ಬಿಟ್ಟಿದ್ದಾರೆ. ಏನ್ ಹೇಳ್ತಾರೆ ಇಲ್ಲಿ, ದ ಲಾಸ್ಟ್ ಆಪರ್ಚುನಿಟಿ ಟು ಮಾಡಿಫೈ ದ ಇನ್ಫಾರ್ಮೇಶನ್ ಇನ್ ದ PGCET 2026 ಅಪ್ಲಿಕೇಶನ್ ಆಸ್ ಪರ್ ದ ಎಲಿಜಿಬಿಲಿಟಿ ವಿಲ್ ಬಿ ಪ್ರೊವೈಡಿಂಗ್ ಫ್ರಮ್ 3/7/2026 to 6/7/2026. ಅಂದ್ರೆ 3ನೇ ತಾರೀಕು, ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ ಎಡಿಟ್ ಆಪ್ಷನ್, ನಿಮಗೊಂದು ಸಪರೇಟ್ ಲಿಂಕ್ ಬಿಡ್ತಾರೆ. ಆ ಎಡಿಟ್ ಆಪ್ಷನ್ ಹೋಗ್ಬಿಟ್ಟು ನೀವು ಎಡಿಟ್ ಮಾಡ್ಕೋಬಹುದು. ಸೊ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ to check the information printed in the application thoroughly before modifying the details entered in the application submitted online and then modify it. Please check the reservation details without fail ಅಂತ ಹೇಳ್ತಾರೆ. ಅಂದ್ರೆ ಇದುವರೆಗೂ ಯಾರು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನ ಕ್ಲೇಮ್ ಮಾಡ್ಕೊಂಡಿಲ್ಲ, ನಾನು 2A ಇದ್ದೀನಿ ಸರ್, 2B ಇದ್ದೀನಿ ಸರ್, 3A ಇದ್ದೀನಿ ಸರ್, 3B ಇದ್ದೀನಿ ಸರ್, ಕ್ಯಾಟಗರಿ 1 ಇದ್ದೀನಿ ಸರ್, SC ಇದ್ದೀನಿ ಸರ್, ST ಇದ್ದೀನಿ, ಈ ಎಲ್ಲಾ ಕ್ಯಾಟಗರಿ ನೀವು ಕ್ಲೇಮ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಕ್ಲೇಮ್ ಮಾಡ್ಕೊಳ್ರಿ. ಇದು ಲಾಸ್ಟ್ ಚಾನ್ಸ್, ಮತ್ತೆ ಅವ್ರು ಕ್ಲೇಮ್ ಮಾಡ್ಕೊಳ್ಳೋಕೆ ಅವಕಾಶ ಕೊಡೋಲ್ಲ. ಅಂದ್ರೆ ಅರ್ಥ ಏನು, ಅವಾಗ ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನಿಮ್ದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಎಕ್ಸ್ಪೈರ್ ಆಗಿ ಹೋಗ್ಬಿಟ್ಟಿತ್ತು, ಅದು ಯಾವುದೋ ಟೆಕ್ನಿಕಲ್ ಇಶ್ಯೂ ಇಂದ ನಮಗೆ ಅಪ್ಲೈ ಮಾಡೋಕ್ಕಾಗಿರಲಿಲ್ಲ. ನಾವು ಅಗೇನ್ ಇಟ್ ಇಸ್ ಅ ಟೈಮ್ ಟು ಅಪ್ಲೈ. ಇನ್ನೂ ಕೂಡ ರಿಸರ್ವೇಶನ್ ಕ್ಲೇಮ್ ಮಾಡ್ಕೋಬಹುದು. ಯಾರ್ಯಾರು ಸರ್ಟಿಫಿಕೇಟ್ 5 years ವ್ಯಾಲಿಡಿಟಿ ಬೇಕಪ್ಪಿ, ಸೊ 5 years ವ್ಯಾಲಿಡಿಟಿ ಬೇಕು. ಈ 5 years ವ್ಯಾಲಿಡಿಟಿ ಇರುವಂತಹ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಿಕೊಂಡು ನೀವೇನ್ ಮಾಡಬಹುದು, ಕ್ಲೇಮ್ ಮಾಡ್ಕೋಬಹುದು. ಸರ್ ತುಂಬಾ ಜನಕ್ಕೆ ಡೌಟ್ಸ್ ಇದೆ, ಸರ್ ನಂದು ಇವಾಗ ಆಗಸ್ಟ್, ನಂದು ಯಾವ್ದಪ್ಪ ಜುಲೈ 30ಗೆ ನಂದು ಇದು ಮುಗಿಯುತ್ತೆ ಸರ್, ಏನು ವ್ಯಾಲಿಡಿಟಿ ಮುಗಿದು ಹೋಗ್ಬಿಡುತ್ತೆ ಸರ್, ನನಗೆ ಅದಾದ್ಮೇಲೆ ಹೊಸದಾಗಿ ಅಪ್ಲೈ ಮಾಡಕ್ ಬರುತ್ತೆ ಸರ್, ನಾನು ಹಂಗೆ ಮಾಡೋದು ಸರ್. ಸೊ ನೆನ್ಪಿಟ್ಕೊಡ್ರಿ, ಸೊ 3/7/2026 6/7/2026 ಟೈಮ್ಗೆ ನಿಮ್ದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ವ್ಯಾಲಿಡ್ ಇತ್ತು ಅಂದ್ರೆ ಅದನ್ನೇ ಹಾಕಿ ಕ್ಲೇಮ್ ಮಾಡ್ಕೊಡ್ರಿ, ನೋ ಪ್ರಾಬ್ಲಮ್. ನಿಮಗೆ ವೆರಿಫಿಕೇಶನ್ ಆಗೋ ಟೈಮಲ್ಲಿ ಬೇಕಾಗುತ್ತೆ ಅಷ್ಟೇ. ಸೊ ಹಾಗಾಗಿ ಯಾರ್ಯಾವುದು ಜುಲೈ ಮುಗಿಯುತ್ತೆ ಸರ್, ಆಗಸ್ಟ್ ಮುಗಿಯುತ್ತೆ ಸರ್, ಸೆಪ್ಟೆಂಬರ್ ಮುಗಿಯುತ್ತೆ ಸರ್, ನಂದು 5 ವರ್ಷ ವ್ಯಾಲಿಡಿಟಿ, ನಾನೇನ್ ಮಾಡಬೇಕು ಅಂತಂದ್ರೆ ನೀವು ಕೂಡ ಕ್ಲೇಮ್ ಮಾಡ್ಕೋಬಹುದು, ನೋ ಪ್ರಾಬ್ಲಮ್ ಅಟ್ ಆಲ್. ತಲೆ ಕೆಡ್ಸ್ಕೊಳ್ಬೇಡ್ರಿ, ಇವಾಗ ಕ್ಲೇಮ್ ಮಾಡ್ಕೊಡ್ರಿ. ಸೊ ಕಾಲೇಜಿಗೆ ಸಬ್ಮಿಟ್ ಮಾಡೋ ಟೈಮಲ್ಲಿ ನೋಡೋಣ, ಅವಾಗ ಆರ್ ಡಿ ನಂಬರ್ ಚೇಂಜ್ ಆಗಿರುತ್ತೆ, ನೀವು ಹೊಸದು ಹಳೆದು ಎರಡು ಕೊಟ್ಟು ನಾನು ಇದು ಅಪ್ಡೇಟ್ ಮಾಡಿಸಿ ಅಂತ ಕೊಟ್ಟರೆ ಏನು ಸಮಸ್ಯೆ ಆಗಲ್ಲ. ಬಟ್ ನೆನ್ಪಿಟ್ಕೊಡ್ರಿ, ನನಗೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ತರ ಮುಗಿಯುತ್ತೆ ಸರ್, ನಾನು ಕ್ಲೇಮ್ ಮಾಡ್ಕೋಬೋದಾ, ಸ್ಟಿಲ್ ಯು ಕ್ಯಾನ್ ಕ್ಲೇಮ್ ಇಟ್. ಸೊ ನೆಕ್ಸ್ಟ್, ಸರ್ ನಂದು ಏನಾದರೂ ಸ್ಕೂಲ್ ಹೆಸರು ಚೇಂಜ್ ಆಗಿ ಹಾಕಿದ್ದೀನಿ ಸರ್, ಕಾಲೇಜ್ ಹೆಸರು ಚೇಂಜ್ ಹಾಕಿದ್ದೀನಿ ಸರ್, ನಾನು ಇನಿಷಿಯಲ್ ಚೇಂಜ್ ಹಾಕಿದ್ದೀನಿ ಸರ್,
ಏನೇ ಕರೆಕ್ಷನ್ ಇರಲಿ, ವಾಟ್ ಎವರ್ ಕರೆಕ್ಷನ್ ಯು ಹ್ಯಾವ್ ಇನ್ ಅಪ್ಲಿಕೇಶನ್ ಫಾರ್ಮ್ ಎಲ್ಲಾನು ಕರೆಕ್ಷನ್ ಇವಾಗ ಮಾಡ್ಕೋಬಹುದು. ಯು ಕ್ಯಾನ್ ಎಡಿಟ್ ಎವ್ರಿಥಿಂಗ್ ಎಕ್ಸೆಪ್ಟ್ ನೇಮ್ ಒಂದು ಬಿಟ್ಟು, ಬಿಕಾಸ್ ಅದು ಆಧಾರ್ ಲಿಂಕ್ ಆಗಿರೋದ್ರಿಂದ ನೇಮ್ ಒಂದು ನೀವು ಎಡಿಟ್ ಮಾಡೋಕ್ಕಾಗಲ್ಲ, ಡೇಟ್ ಆಫ್ ಬರ್ತ್ ಎಡಿಟ್ ಮಾಡೋಕ್ಕಾಗಲ್ಲ. ಅದು ಹೊರತುಪಡಿಸಿ ಆಧಾರಲ್ಲಿ ಹೆಂಗಿದೆಯೋ, ಸಪೋಸ್ ತುಂಬಾ ಜನ ಸ್ಟೂಡೆಂಟ್ಸು ಸರ್ ನಾನು ಆಧಾರ್ನ ಅಪ್ಡೇಟ್ ಮಾಡಿಸ್ಬಿಟ್ಟಿದ್ದೀನಿ ಸರ್, ಇವಾಗ ನಾನು ಅದನ್ನ ಮಾಡಿಫೈ ಮಾಡ್ಬೋದಾ? ಎಸ್, ಯು ಕ್ಯಾನ್ ಮಾಡಿಫೈ ಇಟ್. ಆಧಾರ್ನ ಅಪ್ಲೋಡ್ ಮಾಡಿ ಅದ್ರ ಪ್ರಕಾರ ಮಾಡಿಫೈ ಆಗುತ್ತೆ. ಸ್ಟಿಲ್ ಯು ಕ್ಯಾನ್ ಎಡಿಟ್ ಎನಿಥಿಂಗ್, ಎಲ್ಲಾನು ಕೂಡ ಎಡಿಟ್ ಮಾಡ್ಕೋಬಹುದು. ಜೊತೆಗೆ ವಿದೌಟ್ ಫೇಲ್ ರಿಸರ್ವೇಶನ್ ಕ್ಲೇಮ್ ಮಾಡ್ಕೊಳ್ರಿ, ವೆರಿ ಇಂಪಾರ್ಟೆಂಟ್. ದೆನ್ ಇದು ಎಡಿಟ್ ಆಪ್ಷನ್. ಎಡಿಟ್ ಆಪ್ಷನ್ ಬಿಡ್ತಾರೆ 3ನೇ ತಾರೀಕಿಂದ ಬಿಡ್ತಾರೆ. ಸೊ ಇನ್ ಕೇಸ್ ಯಾರಿಗಾರೆ ಎಡಿಟ್ ಆಪ್ಷನ್ ನನಗೆ ಆಕ್ಸೆಸ್ ಸಿಕ್ತು ಅಂದ್ರೆ ಎಡಿಟ್ ಕೂಡ ಹೆಂಗ್ ಮಾಡೋ ಅಂತ ಹೇಳ್ತೀನಿ, ಡೋಂಟ್ ವರಿ ಅಬೌಟ್ ದಟ್. ಬಟ್ ಎಡಿಟ್ ಆಪ್ಷನ್ ನ ಕ್ಲೀನ್ ಆಗಿ ನೋಡ್ಕೊಂಡು ಎಡಿಟ್ ಆಪ್ಷನ್ ನ ಮಾಡ್ಕೊಡ್ರಿ ನಾಳೆಯಿಂದ. ದೆನ್ ಇನ್ನೊಂದು ಬರುತ್ತೆ, ತುಂಬಾ ಜನ ಸ್ಟೂಡೆಂಟ್ಸ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅಂತ ತುಂಬಾ ಜನಕ್ಕೆ ಡೌಟ್ಸ್ಗಳಿದಾವೆ. ಸೊ ನಾನು ಆಲ್ರೆಡಿ ಎಕ್ಸಾಮ್ಗಿಂತ ಮುಂಚೆನೆ ಮಾಡಿದ್ದೆ ನಿಮಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಒಂದು ವಿಡಿಯೋ ಮಾಡಿದ್ದೆ. ಸೊ ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ವಿಡಿಯೋದಲ್ಲಿ ಕ್ಲಿಯರ್ಲಿ ಮೆನ್ಷನ್ ಆಲ್ ದಿಸ್ ಡಾಕ್ಯುಮೆಂಟ್ಸ್, ಎಲ್ಲ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ. ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀಟಾಗಿ ನೋಡ್ಕೊಳ್ರಿ. ಸೊ ನೀವು ನೆನ್ಪಿಡ್ಕೊಳ್ರಿ. ಸೊ MBA ಇಟ್ ಇಸ್ ಸ್ಪೆಷಲಿ ಫಾರ್ MBA ಅಂಡ್ MCA. ಸೊ ನಾವು ಐ ಆಮ್ ಮೇಕಿಂಗ್ ದ ವಿಡಿಯೋ ಫಾರ್ ಸ್ಪೆಷಲಿ ಫಾರ್ MBA ಅಂಡ್ MCA. MTech ಅದು ಆಲ್ರೆಡಿ ಹೇಳಿದೆ ನಾನು. ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಆಫ್ಲೈನ್ ಹೋಗ್ತೀರಾ, ಅಲ್ಲಿ ಹೋಗಿ ಮಾಡ್ಕೋಬಹುದು. MBA MCA ಅದ್ರಿಗೆ ಒಂದು ಕನ್ಫ್ಯೂಷನ್ ಇದೆ, ಸರ್ ವೆದರ್ ನಮ್ದು ಆನ್ಲೈನ್ ಆಗುತ್ತೋ ಆಫ್ಲೈನ್ ಆಗುತ್ತಾ? ಸೊ ಆಸ್ ಆಫ್ ನಾವು ತುಂಬಾ ಜನ ಸ್ಟೂಡೆಂಟ್ಸ್ ಇವಾಗ ಏನು MTech ದವರಿಗೆ ಆಫ್ಲೈನ್ ಕರೆದಿದ್ದಾರೆ, ನಮಗೂ ಆಫ್ಲೈನ್ ಕರೀತಾರ ಹೆಂಗೆ ಅಂತ ಅನ್ಕೊಡ್ತಿದ್ದಾರೆ. ಸೊ ನನ್ನ ಪ್ರಕಾರ ನಿಮಗೆ ಆನ್ಲೈನ್ ವೆರಿಫಿಕೇಶನ್ ಆಗಿ ವೆರಿಫಿಕೇಶನ್ ಸ್ಲಿಪ್ ಕೊಡ್ತಾರೆ, ನೋಡೋಣ. ಬಿಕಾಸ್ ಸುಮಾರು 40,000 ರಿಂದ 50,000 ಜನ ಸ್ಟೂಡೆಂಟ್ಸ್ ನಾವು ಸ್ಲಾಟ್ ಬುಕ್ ಮಾಡಿ ಕರೆದು ವೆರಿಫಿಕೇಶನ್ ಮಾಡೋದು ಸ್ವಲ್ಪ ಸಮಸ್ಯೆ ಆಗಬಹುದು. ಅವರು ಆಫ್ಲೈನ್ ಕರೆಯೋ ಡೌಟ್ ಆನ್ಲೈನ್ ಕರಿಬಹುದು, ಬಿಕಾಸ್ ಲಾಸ್ಟ್ 2 years ಇಂದ ಅವರು ಆನ್ಲೈನ್ ವೆರಿಫಿಕೇಶನ್ ಡೈರೆಕ್ಟ್ ಆಗಿ ಮಾಡಿದ್ದಾರೆ. ನೋಡೋಣ ಈ ವರ್ಷ ಆಫ್ಲೈನ್ ಕರೀತಾರೆ ಏನು ಅಂತ. ಬಟ್ ನನ್ನ ಪ್ರಕಾರ ಆನ್ಲೈನ್ ಕರಿಬಹುದು. ಸೊ ಆನ್ಲೈನ್ ಕರೆದ್ರೆ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳು ಎಲ್ಲಿ ಅಪ್ಲೋಡ್ ಮಾಡೋದು? ನೋ ನೀಡ್ ಟು ಅಪ್ಲೋಡ್ ಎನಿವೇರ್, ಎಲ್ಲೂ ಅಪ್ಲೋಡ್ ಮಾಡೋದಿರಲ್ಲ. ಡೈರೆಕ್ಟ್ ಆಗಿ ಈ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೋಬೇಕು. ನೀವು ಹೋಗಿ ಏನು ಮಾಡಬೇಕು, ಕಾಲೇಜ್ಗೆ ಹೋಗಿ ಸಬ್ಮಿಟ್ ಮಾಡೋದಿರುತ್ತೆ. ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗುತ್ತಲ್ಲ ಆಪ್ಷನ್ ಎಂಟ್ರಿಲಿ, ಆ ಟೈಮ್ಗೆ ಹೋಗಿ ಕಾಲೇಜ್ಗೆ ಹೋಗಿ ಸಬ್ಮಿಟ್ ಮಾಡೋದಿರುತ್ತೆ. ಆಸ್ ಆಫ್ ನಾವು ಅಪ್ಲೋಡ್ ಮಾಡೋದಿರಲ್ಲ. ಇನ್ ಕೇಸ್ ಆಫ್ಲೈನ್ ಕರೆದು ಬಿಟ್ಟರೆ ಏನು ಮಾಡಬೇಕು? ಅದಕ್ಕೋಸ್ಕರ ಫಾರ್ ದ ಸೇಫ್ಟಿ ಸೈಡ್ ಆದಷ್ಟು ಬೇಗ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿಕೊಡ್ರಿ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಸ್ವಲ್ಪ ವೇಟ್ ಮಾಡಿ. ಆಲ್ರೈಟ್. ಸೊ ವೆದರ್ ಆನ್ಲೈನ್ ಆಗುತ್ತಾ ಆಫ್ಲೈನ್ ಆಗುತ್ತಾ? ನನ್ನ ಪ್ರಕಾರ ಆನ್ಲೈನ್ ಆಗಬಹುದು. ಆಫ್ಲೈನ್ ಕರೆದ್ರೂ ಕೂಡ ಸಮಸ್ಯೆ ಆಗಬಾರ್ದು, ಹಾಗಾಗಿ ಆದಷ್ಟು ಬೇಗ ನಾವು 2-3 ಡೇಸ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರಿ. ಆಲ್ರೈಟ್. ಸೊ ಯಾವ್ಯಾವ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಸರ್? ಫಸ್ಟ್ ಡಾಕ್ಯುಮೆಂಟ್ ದಟ್ ಈಸ್ SSLC ಮಾರ್ಕ್ಸ್ ಕಾರ್ಡ್. ಪ್ಲೀಸ್ ಇದನ್ನ ಬೇಕಾದ್ರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ರಿ. ಸೊ SSLC ಮಾರ್ಕ್ಸ್ ಕಾರ್ಡ್ ಬೇಕೇ ಬೇಕಾಗುತ್ತೆ, ಒರಿಜಿನಲ್ ಬೇಕಾಗುತ್ತೆ SSLC ಮಾರ್ಕ್ಸ್ ಕಾರ್ಡ್. ನೆಕ್ಸ್ಟ್ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಸೆಕೆಂಡ್ PUC ಮಾರ್ಕ್ಸ್ ನಿಮ್ಮ ಹತ್ರ ಎಲ್ಲ ಕಡೆ ಇರುತ್ತೆ, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಬೇಕೇ ಬೇಕು. ನೆಕ್ಸ್ಟ್ ಆಲ್ ಸೆಮಿಸ್ಟರ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್, ಎಲ್ಲಾ ಸೆಮಿಸ್ಟರ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗಳು ಬೇಕು. ಸೊ ತುಂಬಾ ಜನ ಸ್ಟೂಡೆಂಟ್ಸ್ಗೆ ಇಲ್ಲೂ ಪ್ರಾಬ್ಲಮ್ ಇದೆ, ಸರ್ ಏನು ನಾನು ಯಾವುದೋ ಒಂದು XYZ ಯೂನಿವರ್ಸಿಟಿ ಇದೆ, ನನಗೆ ಯಾವುದೂ ಕೂಡ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೊಟ್ಟೇ ಇಲ್ಲ ಸರ್, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೊಟ್ಟೇ ಇಲ್ಲ, ನಾನು ಏನ್ ಮಾಡ್ಬೇಕು ಇವಾಗ? ನೆನ್ಪಿಡ್ಕೊಡ್ರಿ, ಐದರ್ ನಿಮ್ಮ ಹತ್ರ ಜೆರಾಕ್ಸ್ ಕಾಪಿ ಇರಬಹುದು, ಆರ್ ಎಲ್ಸ್ ನಿಮ್ಮ ಹತ್ರ ಇಂಟರ್ನೆಟ್ ಕಾಪಿ ಇರಬಹುದು, ಆರ್ ಎಸ್ ನಿಮ್ಮ ಹತ್ರ UUCMS ಪೋರ್ಟಲ್ ಅಲ್ಲಿರುವಂತಹ ಕಾಪಿಗಳಿರಬಹುದು. ಸೊ ಇದಿದ್ರೂ ಕೂಡ ನಡೆಯುತ್ತೆ. ಇದನ್ನೆಲ್ಲ ಕೂಡ ಪ್ರಿಂಟ್ಔಟ್ ತಗೊಳ್ರಿ, ಎಲ್ಲ ಕೂಡ ಪ್ರಿಂಟ್ಔಟ್ ತಗೊಂಡು ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್, ಡಿಗ್ರಿ ಕಾಲೇಜ್ ಪ್ರಿನ್ಸಿಪಲ್ ಇರ್ತಾರಲ್ಲ ಅವ್ರ ಹತ್ರ ಸಿಗ್ನೇಚರ್ನ ಮಾಡಿಸಿ ಇಟ್ಕೊಂಡ್ಬಿಡ್ರಿ, ಮುಗಿತ್ ಲೆಕ್ಕ ಅಲ್ಲಿಗೆ. ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೊಡಬೇಕು, ಬಿಕಾಸ್ ಕೆಲವೊಂದು ಯೂನಿವರ್ಸಿಟಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೊಡಲ್ಲ. ನೀವೇನ್ ಮಾಡಬೇಕು? ಸೊ ನಿಮ್ಮ ಹತ್ರ ಏನಿರುತ್ತಲ್ಲ, ಜೆರಾಕ್ಸ್ ಆಗಿರಲಿ, ಇಂಟರ್ನೆಟ್ ಕಾಪಿ ಆಗಿರಲಿ, USMS ಪೋರ್ಟಲ್ ಯಾವುದೇ ಆಗಿರಲಿ, ಸೊ ಯಾವುದೇ ಕೂಡ ಪ್ರಿಂಟ್ಔಟ್ ತಗೊಂಡು ಒಂದು ಪ್ರಿನ್ಸಿಪಲ್ ಸಿಗ್ನೇಚರ್ ಮಾಡಿ ಇಟ್ಕೊಂಡ್ಬಿಡ್ರಿ. ಯೂಶಲಿ USMS ಪೋರ್ಟಲ್ ಅಲ್ಲಿ ತಗೋತೀರಾ ಅಥವಾ ಡಿಜಿಲಾಕರ್, ಯು ಕ್ಯಾನ್ ಸೇ ಡಿಜಿಲಾಕರ್ ಅಲ್ಲಿ ಕೂಡ ಇರುತ್ತೆ. ಯೂಶಲಿ ಇದಕ್ಕೆ ಪ್ರಿನ್ಸಿಪಲ್ ಸಿಗ್ನೇಚರ್ ಬೇಕಾಗಿರೋದಿಲ್ಲ, ಬಟ್ ಫಾರ್ ದ ಸೇಫ್ಟಿ ಸೈಡ್, ಬಿಕಾಸ್ ಅದರ ಕೂಡ ಪ್ರಿಂಟ್ಔಟ್ ಆಗಿರೋದ್ರಿಂದ ಸೊ ಮಾಡಿಫಿಕೇಶನ್ ಈಸಿ ಮಾಡ್ಬೋದು. ಹಾಗಾಗಿ ಆ ಡೌಟ್ಸ್ಗಳು ಬೇಡ ಅನ್ನೋ ಕಾರಣಕ್ಕೋಸ್ಕರ ನೀವು ಪ್ರಿನ್ಸಿಪಲ್ ಸಿಗ್ನೇಚರ್ ತಗೊಂಡು ಇಟ್ಕೊಂಡ್ಬಿಟ್ರೆ ಸಾಕು. ಒಂದು 3 ಸೆಟ್ 4 ಸೆಟ್ ಪ್ರಿನ್ಸಿಪಲ್ ಸಿಗ್ನೇಚರ್ ತಗೊಂಡು ಇಟ್ಕೊಂಡ್ಬಿಡ್ರಿ. ಯಾವ್ದಿದು? ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗಳಿಗೆ ನಿಮ್ಮ ಹತ್ರ ಒರಿಜಿನಲ್ ಇಲ್ಲಪ್ಪ ಅಂತಂದ್ರೆ, ಸಪೋಸ್ ತುಂಬಾ ಜನ ಸ್ಟೂಡೆಂಟ್ಸ್ಗೆ ಏನಾಗಿರುತ್ತೆ, ಸರ್ ನನ್ನ ಹತ್ರ 4th ಸೆಮಿಸ್ಟರ್ ವರೆಗೂ ಇದೆ, 5th ಮತ್ತೆ 6th ಜೆರಾಕ್ಸ್ ಕಾಪಿ ಇದೆ. ನೀವೇನ್ ಮಾಡ್ಬೇಕು? 4th ಸೆಮಿಸ್ಟರ್ ವರೆಗೂ ಒರಿಜಿನಲ್ ಇಟ್ಕೊಳ್ರಿ, 5th 6th ಅಗೇನ್ ಟೇಕ್ ದ ಪ್ರಿಂಟ್ಔಟ್, ಪ್ರಿನ್ಸಿಪಲ್ ಸಿಗ್ನೇಚರ್ ಮಾಡಿಸ್ಕೊಡ್ರಿ, ದಟ್ ಈಸ್ ವ್ಯಾಲಿಡ್. ಅಂಡ್ ತುಂಬಾ ಜನ ಸ್ಟೂಡೆಂಟ್ಸ್ಗೆ ಇನ್ನೂ ಒಂದು ಡೌಟ್ ಇದೆ, ಸರ್ ಏನ್ ಸರ್ ಡೌಟ್? ಅದು ಸಿಂಪಲ್ ಸರ್, ನಂದು 2ನೇ ಸೆಮಿಸ್ಟರ್ಗೆ 2 ಬ್ಯಾಕ್ಲಾಗ್ ಇದಾವೆ, ಸೆಕೆಂಡ್ ಸೆಮಿಸ್ಟರ್ಗೆ 2 ಬ್ಯಾಕ್ಲಾಗ್ ಇದಾವೆ, ಅಥವಾ 5th ಸೆಮಿಸ್ಟರ್ ಅಲ್ಲಿ ಬ್ಯಾಕ್ಲಾಗ್ಸ್ ಇದಾವೆ. ಆಮ್ ಐ ಎಲಿಜಿಬಲ್ ಸರ್? ನಾನು ಎಲಿಜಿಬಲ್ ಆಗ್ತೀನಾ? ಎಸ್ ಮೈ ಡಿಯರ್, ಯು ಆರ್ ಎಲಿಜಿಬಲ್. ಎಲ್ಲಿವರೆಗೂ? ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡೋವರೆಗೂ ಕೂಡ ನಿಮ್ಮ ಈ ಸೆಮಿಸ್ಟರ್ ಏನಿರುತ್ತಲ್ಲ, ಇದು ಎರಡೂ ಕೂಡ ಏನ್ ಮಾಡಬೇಕು? ಪಾಸ್ ಆಗಿರ್ಬೇಕು.
ಪಾಸ್ ಆಗಿರೋ ಸಾಕು, ಯು ಆರ್ ಎಲಿಜಿಬಲ್. ಸೊ ಇನ್ ಕೇಸ್ ಬ್ಯಾಕ್ಲಾಗ್ ಇತ್ತು ಅಲ್ಲಿ ಸಮಸ್ಯೆ ಆಗುತ್ತೆ. ಇನ್ ಕೇಸ್ ನೀವು ಕಾಲೇಜ್ ಅಡ್ಮಿಷನ್ ಇನ್ನೂ 2 ತಿಂಗಳಾಗುತ್ತೆ, 1.5 ತಿಂಗಳಾಗುತ್ತೆ, ಅಲ್ಲಿವರೆಗೂ ಬಿಕಾಸ್ ಆಪ್ಷನ್ ಎಂಟ್ರಿಗಳಾಗಬೇಕು, ಎಡಿಟ್ ಆಪ್ಷನ್ ಆಗಬೇಕು, ನಿಮಗೆ ಫೀಸ್ಗೆ ಡೇಟ್ಸ್ಗಳು ಕೊಡಬೇಕು, ಅವರು ತುಂಬ ಡೌಟ್, ಇನ್ನೂ ಟೈಮ್ ಇದಾವೆ, ರಿಸಲ್ಟ್ ಎಲ್ಲ ಬರ್ಬೇಕು ಇನ್ನು. ಸೊ ಇನ್ನು 1.5 ತಿಂಗಳು ಆಗಿರೋದ್ರಿಂದ, ಸೊ ಅಥವಾ 1.5-2 ತಿಂಗಳು ಅನ್ಕೊಡ್ರಿ. ಸೊ ಅಲ್ಲಿವರೆಗೂ ನಿಮ್ಗೆ ಯಾವ್ಯಾವ ಬ್ಯಾಕ್ಲಾಗ್ ಇದಾವೆ ಅವನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡಿರಬೇಕು. ಕಾಲೇಜ್ MBA MCA ಕಾಲೇಜ್ಗೆ ಹೋಗುವಾಗ ನೀವೇನ್ ಮಾಡಬೇಕು, ರಿಸಲ್ಟು ಪಾಸ್ ಆಗಿರ್ಬೇಕು. ಯಾವುದೇ ಸೆಮಿಸ್ಟರ್, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಯಾವುದೇ ಸೆಮಿಸ್ಟರ್ ಬ್ಯಾಕ್ಲಾಗ್ ಇದ್ರೂ ಕೂಡ ಯು ಆರ್ ಎಲಿಜಿಬಲ್. ಆಪ್ಷನ್ ಎಂಟ್ರಿ ಮಾಡೋಕೆ ಎಲಿಜಿಬಲ್, ಆಪ್ಷನ್ ಎಂಟ್ರಿ ಮಾಡೋಕ್ಕೂ ಎಲಿಜಿಬಲ್ ನೀವು. ಬಟ್ ಯು ಹ್ಯಾವ್ ಟು ಸಬ್ಮಿಟ್ ಟು ವೆನ್ ಯು ಆರ್ ಗೆಟಿಂಗ್ ಅಡ್ಮಿಟೆಡ್ ಟು ದ ಕಾಲೇಜ್ ಹೋಗುವವರೆಗೂ ನೀವು ಕೊಡಬೇಕಾಗುತ್ತೆ. ದಟ್ ಈಸ್ ದ ರೂಲ್ಸ್, ರೈಟ್. ಬಟ್ ಆಪ್ಷನ್ ಎಂಟ್ರಿ ಮಾಡಬಹುದು, ಡೋಂಟ್ ವರಿ, ರೈಟ್. ಸೊ ನೆಕ್ಸ್ಟ್ ಇನ್ನೊಂದು ಡೌಟ್ ಬರುತ್ತೆ. ಏನು ಸರ್ ಅದು ಡೌಟು? ಇನ್ನೊಂದು ಡೌಟ್ ಏನಪ್ಪಾ ಅಂದ್ರೆ, ನಾನು ಕಾಲೇಜ್ ಅಡ್ಮಿಷನ್ ಟೈಮಲ್ಲಿ ನನ್ನ ಹತ್ರ 6th ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಇಲ್ಲಪ್ಪ, ಅಥವಾ ರಿಸಲ್ಟ್ ಬಂದಿಲ್ಲ, ಏನೋ ಒಂದು ಆಗಿರುತ್ತೆ. ಸೊ ದಟ್ ಟೈಮ್ ಯು ಕ್ಯಾನ್ ರಿಕ್ವೆಸ್ಟ್ ಟು ದಟ್ ಕಾಲೇಜ್. ಆ ಕಾಲೇಜ್ ರಿಕ್ವೆಸ್ಟ್ ಮಾಡ್ಕೊಡ್ರಿ, ನಂದಿನ್ನು ರಿಸಲ್ಟ್ ಬಂದಿಲ್ಲ, ಅವ್ರ ಎಲ್ಸ್ ನಂದಿನ್ನು ಫೈನಲ್ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ, ಸ್ವಲ್ಪ ವೇಟ್ ಮಾಡ್ರಿ, ನನಗಿನ್ನೂ ರಿಸಲ್ಟ್ ಬಂದಿಲ್ಲ ಅಂತ ಅನ್ಕೊಂಡ್ರೆ, ಸೊ ಆ ಕಾಲೇಜ್ ಅವ್ರು ನಿಮಗೆ ಟೈಮ್ ಕೊಡ್ತಾರೆ. ಸ್ಟಿಲ್ ಯು ಕ್ಯಾನ್ ಸಬ್ಮಿಟ್ ದಟ್. ಯಾರು ಕೂಡ ನಿಮ್ಮನ್ನು ಕತ್ತಿಡೋದು ಆಚೆ ತಳ್ಳಲ್ಲ, ನಿನಗೆ ಬಂದಿಲ್ಲ ಹೋಗು. ನೋ, ಇಟ್ ಇಸ್ ನಾಟ್ ಲೈಕ್ ದಟ್. ಬಿಕಾಸ್ ನಿಮ್ಮ ತಪ್ಪಲ್ಲ, ಯೂನಿವರ್ಸಿಟಿ ತಪ್ಪಿರುತ್ತೆ. ಹಾಗಾಗಿ ಯು ಡೋಂಟ್ ಹ್ಯಾವ್ ಟು ವರಿ. ಇವಾಗ ಎಲ್ಲಿವರೆಗೂ ಇದೆ, ಜೆರಾಕ್ಸ್ ತಗೊಳ್ರಿ, ಪ್ರಿನ್ಸಿಪಲ್ ಸಿಗ್ನೇಚರ್ ಮಾಡಿಸ್ರಿ, ಅದನ್ನೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಡ್ರಿ, ಏನು ಸಮಸ್ಯೆ ಇಲ್ಲ, ನೋ ಪ್ರಾಬ್ಲಮ್ ಅಟ್ ಆಲ್. ದಟ್ ಈಸ್, ನಾನು ಅದರ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬಗ್ಗೆ ಎಲ್ಲ ನಿಮಗೆ ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡಿ ಕೊಟ್ಟೆ. ನೆಕ್ಸ್ಟ್ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್, PDC ಅಂತ ಹೇಳ್ತಾರೆ. ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಈಸ್ ಇಟ್ ಕಂಪಲ್ಸರಿ? ಎಸ್, ಬೇಕಾಗುತ್ತೆ. ಸಪೋಸ್ ಕಾಲೇಜ್ ಅಡ್ಮಿಷನ್ ಟೈಮ್ ವರೆಗೂ ಕೂಡ ಕೆಲವರಿಗೆ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಕೊಡಲ್ಲ, ಪ್ರೊವಿಷನಲ್ ಪಾಸಿಂಗ್ ಸರ್ಟಿಫಿಕೇಟ್ ಕೊಡ್ತಾರೆ, PPC ಕೊಟ್ಬಿಡ್ತಾರೆ. ಸೊ ಕೆಲವೊಂದು ಕಾಲೇಜಲ್ಲಿ NEP ಬಂದಲ್ಲಿ PDC ಕೊಡಲ್ಲ. ಸೊ ನಿಮ್ಮ ಹತ್ರ ಯಾವ್ದು ಯೂನಿವರ್ಸಿಟಿ ಯಾರು ಕೊಡ್ತಾರೋ ಅದನ್ನ ಸಬ್ಮಿಟ್ ಮಾಡ್ರಿ. ಸಪೋಸ್ ಕಾಲೇಜ್ ಅಡ್ಮಿಷನ್ ಟೈಮ್ ಅನ್ನೋಷ್ಟರಲ್ಲಿ ನಿಮಗೆ ನಿಮ್ಮ ಹತ್ರ PDC ಇರಲಿಲ್ಲ ಅಂತ ಕೊಡ್ರಿ, ರಿಕ್ವೆಸ್ಟ್ ಮಾಡ್ಕೊಡ್ರಿ, ಐ ವಿಲ್ ಸಬ್ಮಿಟ್ ದ PDC ಅಂತ. ಸೊ ಅದೇನು ಮಾಡ್ತಾರೆ ಅವರು, ನಿಮಗೆ PDC ಕೊಡೋಕ್ಕೆ ಟೈಮ್ನ ಕೊಡ್ತಾರೆ. ಡೋಂಟ್ ವರಿ, PDC ಬೇಕಾಗುತ್ತೆ ಕಾಲೇಜ್ ಅಡ್ಮಿಷನ್ ಟೈಮಲ್ಲಿ. ನೆಕ್ಸ್ಟ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್. ಜಸ್ಟ್ ನೌ ಹ್ಯಾವ್ ಟೋಲ್ಡ್ ಯು, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಯಾವ್ದು? ಕ್ಯಾಟಗರಿ 1, 2A, 2B, 3A, 3B, SC, ST ಈ ಎಲ್ಲ ಕ್ಯಾಟಗರಿದು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಇಫ್ ಯು ವಾಂಟ್ ಟು ಕ್ಲೇಮ್ ಇಟ್. ನಾನು ಮತ್ತೊಂದ್ಸಲ ರಿಕ್ವೆಸ್ಟ್ ಮಾಡ್ತೀನಿ, ಯಾರು ಕ್ಲೇಮ್ ಮಾಡ್ಕೊಂಡಿಲ್ಲ ಪ್ಲೀಸ್ ಕ್ಲೇಮ್ ಮಾಡ್ಕೊಡ್ರಿ. ಇಟ್ ಮೈಟ್ ನಾಟ್ ಎಫೆಕ್ಟ್ ಆನ್ ಯುವರ್ ರಿಸಲ್ಟ್ಸ್. ನಿಮ್ಮ ರಿಸಲ್ಟ್ ಮೇಲೆ ಎಫೆಕ್ಟ್ ಆಗಲ್ದೇ ಇದ್ರೂ ಕೂಡ ನಿಮಗೆ ಕಾಲೇಜ್ ಅಲೋಕೇಶನ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತಪ್ಪಿ. ಯಾರು ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇಲ್ಲ, ಪ್ಲೀಸ್ ಮಾಡಿಸ್ಕೊಡ್ರಿ, ಇನ್ನಾದರೂ ಮಾಡಿಸ್ಕೊಡ್ರಿ. ನಾನು ಹೇಳಿದೆ, ಮತ್ತೆ ಏನು ಹೇಳ್ತಾ ಇದ್ದೀನಿ, ಇನ್ ಕೇಸ್ ನಂದು ಸೆಪ್ಟೆಂಬರ್ಗೆ, ಆಗಸ್ಟ್ಗೆ, ಜುಲೈಗೆ ನನಗೆ ಎಕ್ಸ್ಪೈರ್ ಆಗಿಬಿಡುತ್ತೆ ಸರ್, ಈ ಮಂತ್ಗೆ ಎಕ್ಸ್ಪೈರ್ ಆಗಿಬಿಡುತ್ತೆ ಸರ್, ಅಥವಾ ಈ ಮಂತ್ ಜೂನ್ ಅಲ್ಲ ಜುಲೈ ಲಾಸ್ಟಿಗೆ ಎಕ್ಸ್ಪೈರ್ ಆಗುತ್ತೆ ಸರ್ ಅಂತಂದ್ರೆ ನೋ ಪ್ರಾಬ್ಲಮ್, ಅದನ್ನೇ ಕ್ಲೇಮ್ ಮಾಡ್ಕೊಡ್ರಿ. ಬಿಕಾಸ್ ನಿಮಗೆ ಅದು ಎಕ್ಸ್ಪೈರ್ ಆಗೋವರೆಗೂ ಕೂಡ ಹೊಸದಾಗಿ ಸಿಗಲ್ಲ ನಿಮಗೆ. ಸೊ ಹಾಗಾಗಿ ನಡೆಯುತ್ತೆ. ಇವಾಗ ಅದನ್ನ ಕ್ಲೇಮ್ ಮಾಡ್ಕೊಡ್ರಿ. ಯಾರ್ಯಾರ್ದು ಆಗಿಲ್ಲ ಪ್ಲೀಸ್ ಕ್ಲೇಮ್ ಮಾಡ್ಕೊಡ್ರಿ, ನೆನ್ಪಿಟ್ಕೊಂಡು ಕ್ಲೇಮ್ ಮಾಡ್ಕೊಡ್ರಿ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಸ್ಟಡಿ ಸರ್ಟಿಫಿಕೇಟ್ 7 years. ಇಲ್ಲೂ ಕೂಡ ತುಂಬಾ ಜನಕ್ಕೆ ಡೌಟ್ಸ್ ಇದಾವೆ. ಸ್ಟಡಿ ಸರ್ಟಿಫಿಕೇಟ್ ಹೆಂಗೆ ತಗೋಬೇಕು ಸರ್? ಸ್ಟಡಿ ಸರ್ಟಿಫಿಕೇಟ್ 2-3 ಡೌಟ್ ಇದಾವೆ ಸರ್. ಒಂದು, ನಾನು KCET ಎಕ್ಸಾಮ್ ಬರ್ದಿದ್ದೆ ಸರ್, KCET ಕರ್ನಾಟಕ CET ಎಕ್ಸಾಮ್ ಬರ್ದಿದ್ದೆ, ಅವಾಗ ನಾನು ಸ್ಟಡಿ ಸರ್ಟಿಫಿಕೇಟ್ ತೆಗೆಸಿದ್ದೆ. ಇಸ್ ಇಟ್ ವ್ಯಾಲಿಡ್? ಎಸ್, ದಟ್ ಈಸ್ ವ್ಯಾಲಿಡ್. ವೈ? ಬಿಕಾಸ್ ಸ್ಟಡಿ ಸರ್ಟಿಫಿಕೇಟ್ಗೆ ಏನು ಎಕ್ಸ್ಪೈರಿ ಡೇಟ್ ಇರೋದಿಲ್ಲ, ದಟ್ ಈಸ್ ವ್ಯಾಲಿಡ್. ನಿಮ್ಗೆ ಯಾವಾಗ ಸ್ಟಡಿ ಸರ್ಟಿಫಿಕೇಟ್ ತೆಗೆಸಿದ್ರು ಕೂಡ ಅದು ವ್ಯಾಲಿಡ್. ಅಂಡ್ ಎಷ್ಟು ವರ್ಷದ ಸ್ಟಡಿ ಸರ್ಟಿಫಿಕೇಟ್ ಬೇಕು? ಸೆಕೆಂಡ್ ಡೌಟ್. ಸೊ 7 years ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ಎಷ್ಟು ವರ್ಷದ್ದು? 7 ವರ್ಷದ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ, ನೆನಪಿಟ್ಕೊಳ್ರಿ. ಅಂಡ್ ಈ 7 ವರ್ಷ ಸ್ಟಡಿ ಸರ್ಟಿಫಿಕೇಟ್ ಇನ್ಕ್ಲೂಡಿಂಗ್ 10th and 12th ತಗೊಂಡ್ರೆ ಒಳ್ಳೇದು. ಅಂದ್ರೆ ಸಪೋಸ್ 1 to 5th ತಗೋತೀರಾ, ಮತ್ತೆ 10th ಮತ್ತೆ 12th ತಗೊಂಡ್ಬಿಡ್ರಿ. 10th and 12th 7 ವರ್ಷದಾಯ್ತು. ನೆಕ್ಸ್ಟ್ ಆಲ್ಸ್ ನಿಮಗೆ ಏನ್ ಮಾಡ್ತೀರಾ, 10th ಮತ್ತೆ 12th ತಗೊಳ್ರಿ, ಅಂಡ್ ಗ್ರಾಜುಯೇಷನ್ ಡಿಗ್ರಿ ತಗೊಳ್ರಿ. ಸೊ ಇಲ್ಲಿ ನಿಮಗೆ ಮತ್ತೆ 7 ವರ್ಷದಾಗುತ್ತೆ. ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ಯು, ನೀವು ಯಾವ್ದಾದ್ರು ತಗೋತೀರಾ ಅಂತ. ಬಟ್ 10th and 12th ಸ್ವಲ್ಪ ಕಂಪಲ್ಸರಿಯಾಗಿ ಇಟ್ಕೊಳ್ರಿ. ಡಿಗ್ರಿದು ಕೂಡ ತಗೊಂಡ್ರೆ ಉತ್ತಮ, ರೈಟ್. ಸೊ ಎನಿ 7 years ಸ್ಟಡಿ ಸರ್ಟಿಫಿಕೇಟ್ ಈಸ್ ರಿಕ್ವೈರ್ಡ್. ಯಾಕೆ ಬೇಕಿದು? ಸೊ 7 years ಸ್ಟಡಿ ಸರ್ಟಿಫಿಕೇಟ್ ಈಸ್ ರಿಕ್ವೈರ್ಡ್ ಟು ಪ್ರೂವ್ ದ್ಯಾಟ್ ಯು ಆರ್ ಫ್ರಮ್ ಕರ್ನಾಟಕ. ನೀವು ಕರ್ನಾಟಕದಲ್ಲೇ ಓದಿದ್ದೀರಾ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ. ಇದು ಯಾರಿಗೆ? ಇದು ಕ್ಲಾಸ್ ಎ ದವರಿಗೆ. ನೆನ್ಪಿಟ್ಕೊಡ್ರಿ, ಕ್ಲಾಸ್ ಎ ಅಂದ್ರೆ ಏನಪ್ಪಾ, ನಾನು ಕರ್ನಾಟಕದಲ್ಲೇ ಹುಟ್ಟಿದ್ದೀನಿ, ಕರ್ನಾಟಕದಲ್ಲೇ ಸ್ಕೂಲಿಂಗ್ಸ್ ಮುಗಿಸಿದ್ದೀನಿ, ದಟ್ ಇಸ್ ಕ್ಲಾಸ್ ಎ. ಕ್ಲಾಸ್ ಬಿ ದವ್ರಿಗೆ ಏನಾಗುತ್ತೆ, ನಾನು ಕರ್ನಾಟಕದಲ್ಲಿ 7 ವರ್ಷ ಸ್ಕೂಲಿಂಗ್ ಮುಗಿಸಿಲ್ಲ, ನನ್ನ ಪೇರೆಂಟ್ಸ್ ಮುಗಿಸಿದ್ದಾರೆ, ಐದರ್ ಆಫ್ ಮೈ ಪೇರೆಂಟ್ಸ್, ನಮ್ಮ ತಂದೆ ಅಥವಾ ಯಾರಾದ್ರು ಮುಗಿಸಿದ್ದಾರೆ. ನೀವೇನ್ ಮಾಡ್ಬೇಕಾಗುತ್ತೆ ಅವಾಗ? ನಿಮ್ಮ ತಂದೆ ಅಥವಾ ತಾಯಿ ಯಾರು ಕರ್ನಾಟಕದಲ್ಲಿ 7 ವರ್ಷ ಓದಿರಲ್ಲ, ಅವ್ರದ್ದು 7 years ಸ್ಟಡಿ ಸರ್ಟಿಫಿಕೇಟ್ ತಗೊಳ್ರಿ. 7 years ಸ್ಟಡಿ ಸರ್ಟಿಫಿಕೇಟ್ ತಗೊಳ್ರಿ, ಸಾಕು. ಅರ್ಥ ಆಗ್ತಿದೆ?
ಸೊ ಕ್ಲಾಸ್ ಎ ದವರಿಗೆ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಬೇಕು. ಕ್ಲಾಸ್ ಬಿ ದವರಿಗೆ ಅಂದ್ರೆ ಯಾರೋ ನಾನು ಓದಿಲ್ಲ, ನನ್ನ ತಂದೆ ತಾಯಿ ಓದಿದ್ದಾರೆ ಅಂದ್ರೆ ನೀವೇನ್ ಮಾಡಬೇಕು, ನಿಮ್ಮ ತಂದೆ ತಾಯಿ ಯಾರು ಓದಿರ್ತಾರೋ ಅವ್ರದ್ದು ಸ್ಟಡಿ ಸರ್ಟಿಫಿಕೇಟ್ ತಗೊಂಡ್ರೆ ಸಾಕು, ರೈಟ್. ಅಂಡ್ ಸ್ಟಡಿ ಸರ್ಟಿಫಿಕೇಟ್ ತಗೊಂಡು ನೆನ್ಪಿಟ್ಕೊಡ್ರಿ, ಅದಕ್ಕೆ ಬ್ಲಾಕ್ ಎಜುಕೇಶನಲ್ ಆಫೀಸರ್ ಯಾರ್ದು, ಇನ್ ಕೇಸ್ ಅದು 1 to 10th ಒಳಗಡೆ ಇತ್ತಂತ ಕೂಡ ನೆನ್ಪಿಟ್ಕೊಡ್ರಿ. 1 to 10th ಇನ್ನೊಂದ್ಸತಿ ಮತ್ತೆ ಕೇಳ್ಬೇಡ್ರಿ ಪದೇ ಪದೇ. 1 to 10th ಒಳಗಡೆ ಇರುವಂತಹ ಸ್ಟಡಿ ಸರ್ಟಿಫಿಕೇಟ್ಗೆ BEO ಬ್ಲಾಕ್ ಎಜುಕೇಶನಲ್ ಆಫೀಸರ್ ಅಂತ ಹೇಳ್ತಾರೆ. ನೀವು ಎಲ್ಲಿ ಸ್ಕೂಲಿಗೆ ಮುಗಿಸಿರಿ, ನಾನು ಇವಾಗ ಬೆಂಗಳೂರು ನಾರ್ತ್ ಅಲ್ಲಿ ಮುಗಿಸಿದೀನಿ, ಬೆಂಗಳೂರು ನಾರ್ತ್ಗೆ ಬ್ಲಾಕ್ ಎಜುಕೇಶನಲ್ ಆಫೀಸರ್ ಒಂದು ಆಫೀಸ್ ಇರುತ್ತೆ. ಎಲ್ಲಿದೆ ಅಂತ ಕೇಳಬೇಡ್ರಿ, ಗೂಗಲ್ ಅಲ್ಲಿ ಸರ್ಚ್ ಮಾಡ್ರಿ, ಬೆಂಗಳೂರು ನಾರ್ತ್ ಬ್ಲಾಕ್ ಎಜುಕೇಶನಲ್ ಆಫೀಸರ್. BO ಆಫೀಸರ್ದು ಎಲ್ಲಿರುತ್ತೆ ಆಫೀಸ್ ಇರುತ್ತೆ, ಆ ಆಫೀಸ್ ಸರ್ಚ್ ಮಾಡ್ರಿ, ಅಲ್ಲಿ ಹೋಗ್ಬಿಟ್ಟು BO ಸಿಗ್ನೇಚರ್ ತಗೊಳ್ರಿ, BO ಸಿಗ್ನೇಚರ್ ತಗೊಳ್ರಿ. ಇಫ್ ಇನ್ ಕೇಸ್ ಇದು 11th and 12th ಇತ್ತು ಅಂತಂದ್ರೆ, 11th and 12th ಇತ್ತು ಅಂದ್ರೆ ನೀವೇನ್ ಮಾಡ್ಬೋದು, DDPI ಸಿಗ್ನೇಚರ್ ತಗೊಳ್ರಿ, DDPI ಸಿಗ್ನೇಚರ್ ತಗೊಳ್ರಿ, DDPI. ಸೊ ಯೂಶುವಲಿ ಬುಲೆಟಿನ್ ನಲ್ಲಿ ಇಟ್ ಇಸ್ ನಾಟ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ, ತಗೊಂಡ್ರೆ ಒಳ್ಳೇದು, ಇಲ್ಲ ಸಮಸ್ಯೆ ಇಲ್ಲ, ತಗೊಂಡ್ರೆ ಒಳ್ಳೇದು ನಿಮಗೆ. ಸೊ 11th and 12th ಇತ್ತಂದ್ರೆ DDPI ಸಿಗ್ನೇಚರ್ ತಗೊಳ್ರಿ. ಇನ್ ಕೇಸ್ ಗ್ರಾಜ್ಯುಯೇಷನ್ ಇತ್ತು ಅಂದ್ರೆ ಅದಕ್ಕೆ ಯಾರ್ದು ಸಿಗ್ನೇಚರ್ ಬೇಕಾಗಿಲ್ಲ, ನಿಮ್ಮ ಪ್ರಿನ್ಸಿಪಾಲ್ ಇದ್ರೆ ಸಾಕು. ನೆನ್ಪಿಟ್ಕೊಡ್ರಿ, 1 to 10th ಇದ್ರೆ ಬ್ಲಾಕ್ ಎಜುಕೇಶನ್ ಆಫೀಸರ್, 11th to 12th ಇದ್ರೆ DDPI. ಸೊ ಇದು ಬುಲೆಟಿನ್ ನಲ್ಲಿ ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇನ್ ಕೇಸ್ ತಗೊಂಡ್ರೆ ಒಳ್ಳೇದು, ತಗೊಳ್ಳಿದ್ರೆ ಸಮಸ್ಯೆ ಇಲ್ಲ, ರೈಟ್. ಅಂಡ್ ಗ್ರಾಜ್ಯುಯೇಷನ್ ಸ್ಟಡಿ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇತ್ತಂದ್ರೆ ಅದಕ್ಕೆ ಯಾರು ಸಿಗ್ನೇಚರ್ ಬೇಕಾಗಿಲ್ಲ, ಪ್ರಿನ್ಸಿಪಲ್ ಬೇಕು. ಸೊ ಇದು ಸ್ಟೇಟ್ ಸಿಲೆಬಸ್ ಅಲ್ಲಿ ಓದಿದ್ದು. ಇನ್ ಕೇಸ್ ನಾನು CBSE ಅಲ್ಲಿ ಓದಿದ್ದೀನಿ ಸರ್, ನನಗೆ ICS ಅಲ್ಲಿ ಓದಿದ್ದೀನಿ ಸರ್, ನಾನೇನ್ ಮಾಡ್ಬೇಕು ಸರ್, ನಿಮಗೆ ಯಾರ್ದು ಸಿಗ್ನೇಚರ್ ಬೇಕಾಗಿಲ್ಲ, ನಿಮ್ಮ ಸ್ಕೂಲ್ ಮತ್ತೆ ಕಾಲೇಜಿಂದ ತಗೊಂಡ್ಬಿಟ್ಟು ಸಾಕು. ಯಾರು ಸ್ಟೇಟ್ ಅಲ್ಲಿ ಓದಿದ್ರ, ಸ್ಟೇಟ್ ಸಿಲೆಬಸ್ ಓದಿದ್ರ, ನಿಮಗೆ BO ಸಿಗ್ನೇಚರ್ ಬೇಕಾಗುತ್ತೆ. ಇನ್ನು CBSE ಅಲ್ಲಿ ಓದಿದ್ರೆ ಯು ವಿಲ್ ನಾಟ್ ಕಮ್ ಅಂಡರ್ ಸ್ಟೇಟ್ ಪರ್ವ್ಯೂ, ಹಾಗಾಗಿ ಯು ಡೋಂಟ್ ರಿಕ್ವೈರ್ BO ಆಫೀಸ್ ಸಿಗ್ನೇಚರ್ ಬೇಕಾಗಿರಲ್ಲ. ಸೊ ಸ್ಟಡಿ ಸರ್ಟಿಫಿಕೇಟ್ ತಗೊಂಡು ಸಬ್ಮಿಟ್ ಮಾಡ್ಕೊಡ್ರಿ. And non-Karnataka student, those who are from non-Karnataka, you are not from Karnataka, so study certificate is not required for you. You don't have to submit study certificate because you are not from Karnataka. Study certificate, why we are submitting study certificate? To prove that we have learned in Karnataka. To prove that we are going to submit the study certificate. I hope you understood the certificate problems ಗಳು. And ಇನ್ನೊಂದು ಪ್ರಾಬ್ಲಮ್ ಇದು ತಗೊಂಡ್ಬಿಡ್ತೀನಿ ಸರ್, ನಾನು ಯಾವುದೋ ಡಿಸ್ಟ್ರಿಕ್ಟ್ ಸ್ಕೂಲ್ಸ್ ಅಲ್ಲಿ ಓದಿದ್ದೀನಿ ಸರ್, ಆ ಸ್ಕೂಲೇ ಮುಚ್ಚೋಗ್ಬಿಟ್ಟಿದೆ ಸರ್, ಇವಾಗ ಆ ಸ್ಕೂಲೇ ಇಲ್ಲ ಅಂತ ಅನ್ಕೊಡ್ರಿ. ಸಪೋಸ್ ಆ ಟೈಮಲ್ಲಿ ಏನು ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ನೀವು ರಾಯಚೂರಲ್ಲಿ ಓದಿದ್ರಿ ಅನ್ಕೊಡ್ರಿ, 3ನೇ ಕ್ಲಾಸ್ ರಾಯಚೂರಲ್ಲಿ ಓದಿದ್ರಿ ಅನ್ಕೊಡ್ರಿ, ಆ 3rd ಸ್ಟ್ಯಾಂಡರ್ಡ್ದು ಸ್ಕೂಲ್ ಮುಚ್ಚೋಗ್ಬಿಟ್ಟಿದೆ, ಸ್ಕೂಲ್ ಇಸ್ ನಾಟ್ ಓಪನ್, ಅಥವಾ ಆ ಕಾಲೇಜ್ ಮುಚ್ಚೋಗ್ಬಿಟ್ಟಿದೆ, ನೀವೇ ನೋಡಬೇಕು. ಸೊ ಆ ಸ್ಕೂಲ್ ಮುಚ್ಚಿದ್ರೆ ರಾಯಚೂರಲ್ಲಿರುವಂತಹ ಯಾವುದು BO ಆಫೀಸ್ಗೆ ಹೋಗ್ರಿ, ರಾಯಚೂರಲ್ಲಿರುವಂತಹ BO ಆಫೀಸ್ಗೆ ಹೋಗ್ಬಿಟ್ಟು ಅವ್ರಿಗೆ ಹೇಳ್ರಿ, ಸರ್ ನಾನು ಇಂಥ ಸ್ಕೂಲಲ್ಲಿ ಓದಿದ್ದೆ, ಈ ಸ್ಕೂಲ್ ಕ್ಲೋಸ್ ಆಗಿದೆ, ನನಗೆ ಇವಾಗ ಸ್ಟಡಿ ಸರ್ಟಿಫಿಕೇಟ್ ಬೇಕು ಅಂತ. ಅವಾಗ BO ಆಫೀಸರ್ ಏನ್ ಮಾಡ್ತಾರೆ, ದೇ ವಿಲ್ ಇಶ್ಯೂ ದ ಸ್ಟಡಿ ಸರ್ಟಿಫಿಕೇಟ್. ಇದು ಯಾರಿಗೆ ಸ್ಕೂಲ್ ಮುಚ್ಚೋಗಿದ್ರೆ, ಕಾಲೇಜ್ ಮುಚ್ಚೋಗಿದ್ರೆ ನೀವೇನ್ ಮಾಡಬೇಕು, ನಿಮ್ಮ ಡಿಸ್ಟ್ರಿಕ್ಟ್ ಒಳಗಿರುವಂತಹ BO ಆಫೀಸ್, ಅದು 1 to 10th, DDPI ಇತ್ತಂದ್ರೆ 11th and 12th, ಆ ಆಫೀಸ್ಗೆ ಹೋಗ್ಬಿಟ್ಟು ನೀವು ಅಲ್ಲಿಂದ ಸ್ಟಡಿ ಸರ್ಟಿಫಿಕೇಟ್ ತಗೋಬಹುದು. ಇನ್ ಕೇಸ್ ಯುವರ್ ಸ್ಕೂಲ್ ಅಂಡ್ ಕಾಲೇಜ್ ಇಸ್ ಕ್ಲೋಸ್ ಆಗಿತ್ತು ಅಂದ್ರೆ, 90% ಕ್ಲೋಸ್ ಆಗಿರಲ್ಲ, ಇನ್ ಕೇಸ್ ಕೆಲವೊಂದು ಕಾಲೇಜು ಸ್ಕೂಲ್ಗಳು ಕ್ಲೋಸ್ ಆಗಿದ್ರು ಕೂಡ ಈ ತರ ನೀವು ಸ್ಟಡಿ ಸರ್ಟಿಫಿಕೇಟ್ನ ತಗೋಬಹುದು. ರೈಟ್. ಇಲ್ಲ ಅಂದ್ರೆ ಆ ಸ್ಕೂಲ್ ಮುಚ್ಚೋಗಿರೋ ಸ್ಕೂಲ್ನ ಬಿಡ್ರಿ, ಬೇರೆ ಸ್ಕೂಲ್, ಅಥವಾ ನೀವು ಮತ್ತೆ ಓದಿರ್ತೀರಲ್ವಾ, ಅರೌಂಡ್ 15 years ನೀವು ಹ್ಯಾವ್ ಸ್ಟಡಿಡ್ ಅಲ್ವಾ, ಬೇರೆ 15 ವರ್ಷದಲ್ಲಿ ಯಾವ್ದಾದ್ರು 7 years ಸ್ಟಡಿ ಸರ್ಟಿಫಿಕೇಟ್ ತಗೊಳ್ರಿ. ಸೊ ದಟ್ ಈಸ್ ಅಬೌಟ್ 7 years ಸ್ಟಡಿ ಸರ್ಟಿಫಿಕೇಟ್. ಸೊ ನಾನು ಇದನ್ನ ಬೇಗ ಓದಿ ಹೇಳ್ಬಿಡ್ಬೋದಾಗಿತ್ತು, ಬಿಕಾಸ್ ತುಂಬಾ ಜನಕ್ಕೆ ಇದರಲ್ಲೇ ಕೆಲವೊಂದು ಡೌಟ್ಸ್ಗಳು ಬರ್ತವೆ, ಹಾಗಾಗಿ ಈ ಒಂದು ವಿಡಿಯೋ ಸ್ವಲ್ಪ ಲಾಂಗ್ ಆಗುತ್ತೆ. ಪ್ಲೀಸ್ ಹ್ಯಾವ್ ಅ ಪೇಷನ್ಸ್ ಅಂಡ್ ಲಿಸನ್. ನೆಕ್ಸ್ಟ್ ಆಬ್ವಿಯಸ್ಲಿ ಆಧಾರ್ ಕಾರ್ಡ್ ಬೇಕೇ ಬೇಕು. ಆಧಾರ್ ಕಾರ್ಡ್ ಒರಿಜಿನಲ್ ಬೇಕಾ, ಜೆರಾಕ್ಸ್ ಬೇಕಾ? ಒರಿಜಿನಲ್ ಬೇಕಾಗುತ್ತೆ. ಸೊ ನೆಕ್ಸ್ಟು 371J ಸರ್ಟಿಫಿಕೇಟ್ ನೆನ್ಪಿಟ್ಕೊಡ್ರಿ. ಸೊ ಬೆಂಗಳೂರೆಲ್ಲ ನಂಗೆ 371 ಬರುತ್ತೆ ಅಂತ ಕೇಳಬೇಡ್ರಿ. ಸೊ ಇದು ಬೀದರ್, ಕೊಪ್ಪಳ, ರಾಯಚೂರು, ಕಲಬುರಗಿ, ವಿಜಯನಗರ, ಬೆಳ್ಳಾರಿ ಇವೆಲ್ಲ ಆ ಡಿಸ್ಟಿಕ್ ಅಲ್ಲಿ ಬರುವಂತಹ ಸ್ಟೂಡೆಂಟ್ಸ್ಗಳಿಗೆ 371J ಸರ್ಟಿಫಿಕೇಟ್ ಬೇಕೇ ಬೇಕಾಗುತ್ತೆ. ಸೊ ತುಂಬಾ ನೆನ್ಪಿಟ್ಕೊಡ್ರಿ, 371J ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ರಿಸರ್ವೇಷನ್, ಇಟ್ ವಿಲ್ ಹೆಲ್ಪ್ ಯು ಇಮ್ಮೆನ್ಸ್ಲಿ ಇನ್ ಯುವರ್ ನಿಮ್ಮ ಕಾಲೇಜ್ ಅಲೋಕೇಶನ್ ಅಲ್ಲಿ. 371J ಯಾರು ಕ್ಲೇಮ್ ಮಾಡ್ಕೊಂಡಿಲ್ಲ, ಸೊ ನಾಳೆ 8 ಆಪ್ಷನ್ ಅಲ್ಲಿ ಕ್ಲೇಮ್ ಮಾಡ್ಕೋಬಹುದು. ನೆಕ್ಸ್ಟ್ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ ಔಟ್ ನೆನ್ಪಿಟ್ಕೊಡ್ರಿ. ನಾಳೆಯಿಂದ ಏನೇನು ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ ಎಡಿಟ್ ಮಾಡ್ತೀರಾ, ಆ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ ಔಟ್ ನ ಮರಿಯಲ್ದೆ ಕಳಿಯಲ್ದೆ ನಿಮ್ಮ ಹತ್ರ ಕರೆಕ್ಟ್ ಆಗಿ ಇಟ್ಕೊಡ್ರಿ. ಬಿಕಾಸ್ ಕಾಲೇಜ್ ಅಡ್ಮಿಷನ್ ಟೈಮ್ ಅಲ್ಲಿ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ ಔಟ್ ಬೇಕಾಗುತ್ತೆ. ಸೊ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ ಔಟ್ ನಿಮ್ಮ ಹತ್ರ ಇರಬೇಕು, ನೆನ್ಪಿಟ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಅಡ್ಮಿಟ್ ಕಾರ್ಡ್ ಅಲ್ಲಿ ಕೆಲವೊಂದು ಇಶ್ಯೂ ಇದಾವೆ. ನಾನು ಇನ್ವಿಜಿಲೇಟರ್ ಇಂದ ಸಿಗ್ನೇಚರ್ ಮಾಡಿದ್ದನ್ನ ಕಳ್ಕೊಂಡ್ಬಿಟ್ಟಿದ್ದೀನಿ, ಹರ್ಕೊಂಡ್ಬಿಟ್ಟಿದ್ದೀನಿ, ಮುರ್ಕೊಂಡ್ಬಿಟ್ಟಿದ್ದೀನಿ ಅಂತೆಲ್ಲ ಇದಾವೆ ನಿಮಗೆ. ಸೊ ಹಂಗಾಗಿ ನೋ ಪ್ರಾಬ್ಲಮ್. ಆ ಥರ ಏನೋ ಆಗಿತ್ತಂದ್ರೆ ನಿಮ್ಮ ಹತ್ರ ಏನು ಸಾಫ್ಟ್ ಕಾಪಿ ಇರೋದಲ್ಲ, ಆ ಅಡ್ಮಿಟ್ ಕಾರ್ಡ್ನ ನಿಮ್ಮ ಹತ್ರ ಇಟ್ಕೊಳ್ರಿ. ಬಿಕಾಸ್
ಏನಾಗುತ್ತೆ ಗೊತ್ತಾ, ಇವೆಲ್ಲ ನಿಮ್ಗೆ ಆಫ್ಲೈನ್ ಆಯಿತು ಅಂತಂದರೆ, ಇನ್ ಕೇಸ್ ಕರ್ನಾಟಕ ಎಕ್ಸಾಮಿನೇಷನ್ ಕೆ ಇ ಆಫೀಸ್ಗೆ ಹೋಗಿ ನೀವೆಲ್ಲ ವೆರಿಫಿಕೇಶನ್ ಮಾಡಿಸ್ಬೇಕು ಅಂದರೆ ಅವಾಗ ಇಶ್ಯೂಸ್ಗಳು ಬರ್ಬೋದು. ಸಪೋಸ್ ಇನ್ ಕೇಸ್ ನೀವು ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗಿ ಕಾಲೇಜಲ್ಲಿ ಈ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡ್ತೀರಾ ಅಂತಂದರೆ ಅಲ್ಲಿ ನಿಮಗೆ ಜಾಸ್ತಿ ಪ್ರಾಬ್ಲಮ್ಸ್ಗಳು ಬರಲ್ಲ. ಬಿಕಾಸ್ ಕಾಲೇಜರು ದೇ ವಿಲ್ ಟೇಕ್ ದ ಅಡ್ಮಿಷನ್, ತೊಗೊಂಡ್ಬಿಡ್ತಾರೆ, ನಿಮಗೆ ಸಮಸ್ಯೆ ಮಾಡಲ್ಲ. ಬಟ್ ಇವೆಲ್ಲ ಬೇಕಾಗುತ್ತೆ, 10th 12th ಸೆಮಿಸ್ಟರ್ ಮಾರ್ಕ್ಸ್ಗಳು, ಪ್ರೊವಿಷನಲ್ ಇವೆಲ್ಲ ಬೇಕಾಗುತ್ತೆ. ಅಡ್ಮಿಟ್ ಕಾರ್ಡ್ ಇಲ್ಲ ಕೂಡ ರಿಕ್ವೆಸ್ಟ್ ಮಾಡ್ಬೋದು. ಬಟ್ ಅಟ್ಲೀಸ್ಟ್ ನಿಮ್ಮ ಹತ್ರ ಆ ಒಂದು ಸಾಫ್ಟ್ ಕಾಪಿ ಇರುತ್ತಲ್ಲ ಅದನ್ನಾದ್ರೂ ನಿಮ್ಮ ಹತ್ರ ಇಟ್ಕೊಂಡಿರಿ, ಕಳ್ಕೊಬೇಡ್ರಪ್ಪ. ರೈಟ್. ನೆಕ್ಸ್ಟು ಪಾಸ್ಪೋರ್ಟ್ ಸೈಜ್ ಫೋಟೋ. ಆಬ್ವಿಯಸ್ಲಿ ಇದೆಲ್ಲರ ಹತ್ರ ಇದ್ದೇ ಇರುತ್ತೆ, ಇದನ್ನ ಕಳಿಯೋದು ಹರಿಯೋದು ಮುರಿಯೋದಿರಲ್ಲ, ಒಂದು ಹೋಯ್ತು ಅಂದ್ರೆ ಇನ್ನೊಂದು ಬರುತ್ತೆ. ಸೊ ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮ್ಮ ಹತ್ರ ಇಟ್ಕೊಂಡಿರಿ. ಆಲ್ರೈಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇವಾಗ ನೀವೇನು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಇಮೇಲ್ ಐ ಡಿ ಮತ್ತು ಫೋನ್ ನಂಬರ್ ಕೊಟ್ಟಿದ್ರಲ್ಲ, ದಯಮಾಡಿ ಆ ಫೋನ್ ನಂಬರ್ನಾಗಿರಲಿ ಇಮೇಲ್ನೆಲ್ಲ ಚೇಂಜ್ ಮಾಡಬೇಡ್ರಿ. ಬಿಕಾಸ್ ನೀವು ಕಾಲೇಜ್ಗೆ ಹೋದ್ಮೇಲೆ ಒ ಟಿ ಪಿ ಬರ್ತಿರುತ್ತೆ. ಆ ಒ ಟಿ ಪಿ ಕೊಡಬೇಕಾಗುತ್ತೆ. ನೀವು ಕಾಲೇಜಲ್ಲಿ ಒ ಟಿ ಪಿ ಕೇಳ್ಬೋದು. ಬಿಕಾಸ್ ಲಾಸ್ಟ್ ವರ್ಷ ಆಗಿತ್ತು, ಒ ಟಿ ಪಿ ಬರದೆ ತುಂಬ ಸಮಸ್ಯೆ ಆಗಿಬಿಟ್ಟಿತ್ತು. ಕೆಲವೊಬ್ರು ಚೇಂಜ್ ಮಾಡಿಸ್ಕೊಂಡ್ಬಿಟ್ಟಿದ್ರು. ಅವ್ರು ಮತ್ತೆ ಬೇರೆ ಬೇರೆ ಡಿಸ್ಟ್ರಿಕ್ಟಿಂದ ಕೆ ಎ ಆಫೀಸಿಗೆ ಬಂದು ಅಲ್ಲಿ ನಂಬರ್ ಚೇಂಜ್ ಮಾಡಿ ಒ ಟಿ ಪಿ ಜನರೇಟ್ ಮಾಡಿಕೊಂಡು ದೆನ್ ದೇ ಹ್ಯಾವ್ ಟು ವಿಸಿಟ್ ಅಗೇನ್ ಬ್ಯಾಕ್ ಟು ದ ಕಾಲೇಜ್. ಹಾಗಾಗಿ ಇವಾಗ ನಿಮ್ಮ ಹತ್ರ ಇರುವಂಥ ಇಮೇಲ್ ಐ ಡಿ ಆಗಿರಲಿ, ಮೊಬೈಲ್ ಫೋನ್ ಆಗಿರಲಿ, ಸಿಮ್ಗಳನ್ನೆಲ್ಲ ಚೇಂಜ್ ಮಾಡ್ಕೋಬೇಡ್ರಿ. ಒ ಟಿ ಪಿ ಬರೋ ಚಾನ್ಸಸ್ ಇರುತ್ತೆ. ಒ ಟಿ ಪಿಗಳನ್ನ ಕಾಲೇಜಲ್ಲಿ ಹೇಳೋ ಚಾನ್ಸಸ್ ಇರುತ್ತೆ, ಕೇಳೋ ಚಾನ್ಸ್ ಇರುತ್ತೆ. ಹಾಗಾಗಿ ಆ ಒಂದು ಫೋನ್ ನಂಬರ್ನ ನಿಮ್ಮ ಹತ್ರ ಜಾಗರೂಕತೆಯಿಂದ, ಏನದು ಫೋನ್ ನಂಬರ್, ರೈಟ್, ಇದನ್ನೆಲ್ಲ ಹೇಳೋ ನೆಸೆಸಿಟಿ ಇರಲ್ಲ, ಯಾರು ಚೇಂಜ್ ಮಾಡಲ್ಲ. ಬಟ್ ತುಂಬ ಕೆಲವೊಬ್ರು ಇರ್ತಾರೆ, ಬುದ್ಧಿವಂತರು ಇರ್ತಾರೆ, ಕೆಲವೊಬ್ರು ಬುದ್ಧಿವಂತರು ಚೇಂಜ್ ಮಾಡ್ತಿರ್ತಾರೆ ಅವಾಗ ಯಾಕೆ ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಫೋನ್ ನಂಬರ್ನ ಚೇಂಜ್ ಮಾಡ್ಕೋಬೇಡ್ರಪ್ಪಿ, ಅಟ್ಲೀಸ್ಟ್ PGCET ಕೌನ್ಸಿಲಿಂಗ್ ಮುಗಿಯೋವರೆಗೂ. ರೈಟ್, ಫೈನ್. ಸೊ ದೀಸ್ ಆರ್ ದ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್. ಸೊ ಐ ಹೋಪ್ ನಿಮ್ದೆಲ್ಲ ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡಿದ್ದೀನಿ ಅನ್ಕೋತೀನಿ. ನಾನು ಸ್ವಲ್ಪ ವೀಡಿಯೋನ ಕರೆಕ್ಟಾಗಿ ನೋಡ್ರಿ, ಬಿಕಾಸ್ ನಾನು 99.9% ನೀವು ಎಲ್ಲ ವಾಟ್ಸಪ್ಪಲ್ಲಿ ಕೇಳ್ತೀರಾ, ಕಾಲ್ ಮಾಡಿ ಕೇಳ್ತೀರಾ, ಜನರಲ್ ಬೇರೆ ಬೇರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀರಾ. ಇದೆಲ್ಲಾನು ಡೌಟ್ಸ್ಗಳನ್ನ ನಾನು ತಲೆಯಲ್ಲಿ ಇಟ್ಕೊಂಡು ನಾನು ವೀಡಿಯೋ ಮಾಡೋದು. ಅದಕ್ಕೋಸ್ಕರ ನಾನು ಕೆಲವೊಂದು ವೀಡಿಯೋಗಳನ್ನ ನೋಟಿಫಿಕೇಶನ್ ಬಂದ ತಕ್ಷಣ ಮಾಡ್ಬಿಡ್ತೀನಿ. ಕೆಲವೊಂದು ವೀಡಿಯೋಗಳನ್ನ ಐ ವಿಲ್ ವೇಟ್, ಎಲ್ಲ ಡೌಟ್ಸ್ಗಳನ್ನ ನೋಡ್ತಾ ಇರ್ತೀವಿ. ಆ ಎಲ್ಲ ಡೌಟ್ಸ್ಗಳನ್ನ ತೊಗೊಂಡು ಒನ್ಸ್ ಆ್ಯಂಡ್ ಫಾರ್ಮೋಸ್ಟ್ ಐ ವಾಂಟ್ ಟು ಕ್ಲಿಯರ್ ದ ಡೌಟ್ಸ್, ಹಂಗಾಗಿ ಮಾಡೋದು. ಆ್ಯಂಡ್ ನಾನು ಲೈವ್ ಕ್ಲಾಸ್ಗಳನ್ನ ಮಾಡೋದು ಕಮ್ಮಿ ಮಾಡಿದ್ದೀನಿ. ಯಾಕಂದರೆ ಲೈವ್ ಕ್ಲಾಸಲ್ಲಿ ಏನಾಗುತ್ತೆ, ತುಂಬ ನೀವು ಡೌಟ್ಸ್ಗಳನ್ನ ಕೇಳ್ತಿರ್ತಾರೆ, ನಾವು ಹೇಳ್ತಾ ಇರ್ತೀವಿ, ರೆಕಾರ್ಡಿಂಗ್ ನೋಡೋರಿಗೆ ಅದು ಸಮಸ್ಯೆ ಆಗುತ್ತೆ. ಹಾಗಾಗಿ ನಾನು ಲೈವ್ ಮಾಡಲ್ದೆ ಇದನ್ನೆಲ್ಲ ರೆಕಾರ್ಡ್ ಮಾಡಿ ಕೊಡ್ತೀನಿ. ಇಟ್ ವಿಲ್ ಹೆಲ್ಪ್ ಯು ಇಮ್ಮೆನ್ಸ್ಲಿ, ಇಟ್ ವಿಲ್ ಹೆಲ್ಪ್ ಯು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಡ್ರಿ. ಸೊ ಅದೇ ನಾವು ಮುಂಚೆನೇ ಹೇಳುವಾಗೆ, ಧ್ರುವಿಕಾ ಅಕಾಡೆಮಿ ನಾಟ್ ಓನ್ಲಿ ಫಾರ್ ಯುವರ್ ಅಡ್ಮಿಷನ್ಸ್, ನಿಮಗೆ ಏನೋ ಕ್ಲಾಸಸ್ ಮಾಡಿಕೊಡೋದಲ್ಲ, ಅಂಟಿಲ್ ಯು ಗೆಟ್ ದ ಕಾಲೇಜ್ ಬರೋವರೆಗೂ ಏನೇನು ಸಿಗುತ್ತೆ ನಿಮಗೆ, ಏನೇನು ಅಪ್ಡೇಟ್ಗಳಿರ್ತವೆ, ಪ್ರತಿಯೊಂದು ಅಪ್ಡೇಟ್ ನಿಮ್ಮ ಹತ್ರ ಮುಟ್ಟಿಸ್ತೀವಿ. ನೆಕ್ಸ್ಟ್ ಇನ್ನು ಆಪ್ಷನ್ ಎಂಟ್ರೀಸ್ ಬರಲಿ, ಅವಾಗ ಇನ್ನೂ ಜಾಸ್ತಿ ವೀಡಿಯೋಸ್ಗಳು ಬರ್ತವೆ. ನಿಮಗೆ ಇನ್ನೂ ಕೌನ್ಸಿಲಿಂಗ್ನ ಮಾಡ್ತೀವಿ, ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡೋದು ಏನು ಎತ್ತ ಅಂತ. ಆ್ಯಂಡ್ ಒನ್ಸ್ ಅಗೇನ್ ಐ ಆಮ್ ಟೆಲಿಂಗ್ ಯು, ಚಾಯ್ಸ್ ಎಂಟ್ರಿಗಳಾಗಿರಲಿ, ಆಪ್ಷನ್ ಎಂಟ್ರಿಗಳಾಗಿರಲಿ. ಸೊ ನಾನು ಅದನ್ನೆಲ್ಲ ಸ್ವಲ್ಪ ಡಿವಿಯೇಟ್ ಆಗ್ತಿದ್ದಾರೆ, ಕೆಲವೊಂದು ಜನ ಸ್ಟೂಡೆಂಟ್ಸು ಡಿವಿಯೇಟ್ ಆಗಬೇಡ್ರಿ. ಸ್ವಲ್ಪ ದಿನ ವೇಟ್ ಮಾಡಿರಿ, ಬರುತ್ತೆ ಆಪ್ಷನ್ ಎಂಟ್ರಿಗಳೆಲ್ಲ ಬರುತ್ತೆ. ಸ್ವಲ್ಪ ವೇಟ್ ಮಾಡಿರಿ. ನಾನು 3rd ರೌಂಡಿಗೆ ಹೋಗ್ಬಿಡ್ತೀನಿ ಸರ್, 2nd ರೌಂಡಿಗೆ ಹೋಗ್ಬಿಡ್ತೀನಿ ಸರ್, 3rd ರೌಂಡಲ್ಲಿ ಹೋಗಿ ನಾನು ಒಳ್ಳೆ ಕಾಲೇಜ್ ತೊಗೊಂಡ್ಬಿಡ್ತೀನಿ ಸರ್. ಪ್ರಾಕ್ಟಿಕಲಿ ಇಟ್ ವಿಲ್ ನಾಟ್ ಹ್ಯಾಪನ್. ಪ್ರತಿ ವರ್ಷ ಆ ಥರ ಆಗಲ್ಲ. ಸೊ ಎಲ್ಲೋ ರಿಮೋಟ್ ಕೇಸಸ್ ಆಗುತ್ತೆ, ಆ ಥರ ವರ್ಕ್ ಆಗಲ್ಲ ಅದು. ಆಲ್ರೈಟ್. ಸೊ ಹಾಗಾಗಿ ಔಟ್ ಆಫ್ ಎಕ್ಸ್ಪೀರಿಯನ್ಸ್ ಐ ಆಮ್ ಟೆಲಿಂಗ್ ಯು, ರೈಟ್. ಸೊ ಹಾಗಾಗಿ ಸ್ವಲ್ಪ ವೇಟ್ ಮಾಡಿರಿ, ರಿಸಲ್ಟ್ ಬರಲಿ. ರಿಸಲ್ಟ್ 10 ರಿಂದ 12 ದಿವಸದಲ್ಲಿ ಬರುತ್ತೆ. ರಿಸಲ್ಟ್ ಬರಲಿ. ರಿಸಲ್ಟ್ ಬಂದಾದಮೇಲೆ ಸೊ ವಿಲ್ ಡೂ ಆಲ್ ದ ಥಿಂಗ್ಸ್. ಆಪ್ಷನ್ ಎಂಟ್ರೀಸ್ಗಳನ್ನ ಮಾಡೋದು ಹೆಂಗೆ ಎಲ್ಲನೂ ಮಾಡೋಣ. ಆಸ್ ಆಫ್ ನೌ ಇದು ಎಡಿಟ್ ಆಪ್ಷನ್ ಕೊಟ್ಟಿರೋದ್ರಿಂದ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಎಡಿಟ್ ಆಪ್ಷನು. ಎಡಿಟ್ ಆಪ್ಷನಲ್ಲಿ ನೀವೇನು ಮಾಡ್ಬೋದು, ನೇಮ್ ಚೇಂಜ್ ಮಾಡಿರಿ, ಇಮೇಲ್ ಐ ಡಿ ನೇಮ್ ಚೇಂಜ್ ಮಾಡೋಂಗಿರ ಮಾಡ್ಕೊಳ್ರಿ. ಯೂಶಲಿ ಇರಲ್ಲ, ಆಧಾರ್ ಕಾರ್ಡು ವ್ಯಾಲಿಡೇಟ್ ಆದರೆ ಮುಗೀತು. ಇನ್ ಕೇಸ್ ಫೋನ್ ನಂಬರ್ ಏನಾದ್ರು ಚೇಂಜ್ ಮಾಡ್ಕೋತಾರೆ ಮಾಡ್ಕೋಬೋದು, ಇಮೇಲ್ ಐ ಡಿ ಚೇಂಜ್ ಮಾಡ್ತಾರೆ ಮಾಡ್ಕೋಬೋದು. ಅವ್ರ ಎಲ್ಸ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಲ್ಲ ಅಂದರೆ ಅದನ್ನು ಅಪ್ಡೇಟ್ ಮಾಡ್ಕೊಡ್ರಿ. ಆಮೇಲೆ ನಿಮಗೆ 371J ಸರ್ಟಿಫಿಕೇಟ್ ಇಲ್ಲ ಅಂದರೆ ಅದನ್ನು ಮಾಡ್ಕೊಡ್ರಿ. ಒನ್ ಮೋರ್ ಥಿಂಗ್, ತುಂಬ ಜನ ಸ್ಟೂಡೆಂಟ್ಸು ಆ ಅಪ್ಲಿಕೇಶನ್ ಪ್ರಿಂಟ್ಔಟಲ್ಲಿ ಲೈಕ್ ಅಪ್ಲೋಡೆಡ್ ಆ್ಯಂಡ್ ನಾಟ್ ವೆರಿಫೈಡ್ ಅಂತ ಬರ್ತಿದೆ. ನಾನು ಅದನ್ನ ಕಾಲೇಜ್ಗೆ ಹೋಗಿ ವೆರಿಫಿಕೇಶನ್ ಮಾಡಿಸ್ಬೇಕಾ? ಯಾವ ಕಾಲೇಜ್ಗೆ ಹೋಗಿ ವೆರಿಫಿಕೇಶನ್ ಮಾಡಿಸ್ರಿ? ನಾಟ್ ರಿಕ್ವೈರ್ಡ್. ಪ್ರತಿಯೊಬ್ಬರಿಗೂ ಅಪ್ಲೋಡೆಡ್ ಆ್ಯಂಡ್ ನಾಟ್ ವೆರಿಫೈಡ್ ಅಂತ ಬರುತ್ತೆ. ಬಿಕಾಸ್ ಇನ್ನೂ ವೆರಿಫೈ ಆಗಿಲ್ಲ. ಸೊ ಹಂಗಾಗಿ ನಾಟ್ ವೆರಿಫೈಡ್ ಅಂತ ಬರುತ್ತೆ. ಯು ಡೋಂಟ್ ಹ್ಯಾವ್ ಟು ವರಿ, ರೈಟ್. ಸೊ ಅದನ್ನೆಲ್ಲ ಕೂಡ ಕಾಲೇಜ್ಗೆ ಹೋಗಿ ಸಬ್ಮಿಟ್ ಮಾಡೋದಿರುತ್ತೆ. ಆಸ್ ಆಫ್ ನೌ ನಾಟ್ ನೌ. ರೈಟ್, ಫೈನ್. ಇನ್ ಕೇಸ್ ಈಗ MTech ಕರೆದಂಗೆ ನಿಮಗೂ ಏನಾದರೂ ಆಫ್ಲೈನ್ ಕರೆದ್ಬಿಟ್ರೆ ನೀವು ಎಲ್ಲ ಸರ್ಟಿಫಿಕೇಟ್ ತೊಗೊಂಡು ಕೆ ಇ ಆಫೀಸ್ಗೆ ಹೋಗ್ಬೇಕಾಗತ್ತೆ. ನನ್ನ ಪ್ರಕಾರ MTech ಕಮ್ಮಿ ಜನ ಸ್ಟೂಡೆಂಟ್ಸ್ ಇರೋದ್ರಿಂದ ಆಫ್ಲೈನ್ ಕರೀತಾರೆ. ನಿಮಗೆ ನೋಡಬೇಕು, ಸರ್ಪ್ರೈಸಿಂಗ್ಲಿ ಆಫ್ಲೈನ್ ಕರೆದು ಬಿಟ್ಟರೆ ಗೊತ್ತಿಲ್ಲ ನನಗೆ. ಲಾಸ್ಟ್ 2 ಇಯರ್ಸಿಂದ ಆಫ್ಲೈನ್ ಆಗಿಲ್ಲ, ಆನ್ಲೈನೇ ಆಗಿಬಿಟ್ಟಿದೆ. ಈ ವರ್ಷ ನೋಡೋಣ ಏನಾಗುತ್ತೆ ಅಂತ. ರೈಟ್, ಬಟ್ ಆನ್ಲೈನ್ ಆಗ್ಬೋದು, ನೋಡೋಣ. ನಾನು ಹಂಗೆ ಆಫ್ಲೈನ್ ಕರೆದ್ರು ಅಂದರೆ ನಾನು ಹೇಳ್ತೀನಿ, ಇನ್ನೊಂದು 2 to 3 ಡೇಸಲ್ಲಿ ಅಥವಾ ಅಟ್ಲೀಸ್ಟ್ 7th ಅನ್ನೋಷ್ಟರಲ್ಲಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ರಿ. ಅಟ್ಲೀಸ್ಟ್ 7th ವರ್ಷದಿಂದ ರೆಡಿ ಮಾಡಿ ಇಟ್ಕೊಳ್ರಿ. ಇನ್ ಕೇಸ್ ಆಫ್ಲೈನ್ ಕರೆದ್ರು ಹೋಗಕ್ಕೆ ಬರುತ್ತೆ. ರೈಟ್, ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ದ ಸೆಷನ್. ಐ ಹೋಪ್ ಐ ಹ್ಯಾವ್ ಕ್ಲಾರಿಫೈಡ್ ಯುವರ್ ಆಲ್ ದ ಡೌಟ್ಸ್. ಎಲ್ಲ ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡಿ ಕೊಟ್ಟಿದ್ದೀನಿ ಅನ್ಕೋತೀನಿ ನಾನು. ರೈಟ್, ಸೊ ಇನ್ನೂ ಏನೋ ಡೌಟ್ಸ್ಗಳಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ರೀಚ್ ಔಟ್ ಟು ಮೀ. ನಂಗೆ ರೀಚ್ ಆಗ್ರಿ ಡೆಫಿನೆಟ್ಲಿ. ಲೈಕ್ ಐ ಟ್ರೈ ಟು ಹೆಲ್ಪ್ ಯು ಔಟ್.
ಸ್ವಲ್ಪ ಕಾಲ್ಸ್ಗಳು, ತುಂಬ ಕಾಲ್ಸ್ಗಳಿದ್ದಾವೆ, ತುಂಬ ಮೆಸೇಜ್ಗಳಿದ್ದಾವೆ. ಲೆಟ್ ವಿಲ್ ಟೇಕ್ ಸ್ವಲ್ಪ ಟೈಮ್ ಆಗ್ತಿದೆ ನನಗೆ, ಬಟ್ ಡೆಫಿನೆಟ್ಲಿ ಐ ರೆಸ್ಪಾಂಡ್ ಟು ಯು. ನಿಮ್ಗೆ ರೆಸ್ಪಾಂಡ್ ಮಾಡ್ತೀನಿ. ಡೆಫಿನೆಟ್ಲಿ ಐ ಟ್ರೈ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ಈಚ್ ಪಾಯಿಂಟ್ಸ್. ರೈಟ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಡ್ರಪ್ಪ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಜೊತೆಗೆ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್ನ ಇಫ್ ಯು ಹ್ಯಾವಂಟ್ ಸಬ್ಸ್ಕ್ರೈಬ್ಡ್. ಆ್ಯಂಡ್ Abhimanyu batch for PGCET 2027 has started. Please ನಿಮ್ಮ ಜೂನಿಯರ್ಸ್ಗೆಲ್ಲ ರೆಫರ್ ಮಾಡಿ, ಲೆಟ್ ದೆಮ್ ಜಾಯಿನ್ ಆ್ಯಂಡ್ ಲೆಟ್ ದೆಮ್ ಲರ್ನ್. ರೈಟ್, ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್ ಎವ್ರಿವನ್, ಆ್ಯಂಡ್ ಆಲ್ ದ ಬೆಸ್ಟ್.